ನನ್ನ ಹೆಸರು ಮುರುಗೇಂದ್ರ ಸ್ವಾಮಿ ಅಂತ. ನಾವು ಸಂಗನಕಲ್ಲಲ್ಲಿ 2020ಕ್ಕೆ ಮನೆ ಮಾಡಿದ್ವಿ, ಬಾಡಿಗೆ ಮನೆ ಮಾಡಿದ್ವಿ. ಅಲ್ಲಿಗೆ ಹೋದ್ಮೇಲೆ ಒಂದು 15 ದಿನ, ಒಂದು ತಿಂಗಳಲ್ಲೇ ನಮ್ಮ ಶ್ರೀಮತಿ ನನ್ನ ಹೆಂಡತಿಗೆ ಮಾನಸಿಕವಾಗಿ ಮಾಡ್ಕೊಂಡಿಲ್ಲ. ಅವ್ರ ತಾಯಿ ಮತ್ತು ಮಗಳು ತೀರ್ಕೊಂಡ ಸಲುವಾಗಿ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರಲ್ಲ, ಮಾನಸಿಕ ಮಾಡ್ಕೊಂಡು ಮನುಷ್ಯಳು ಒಂಥರ ದಿಗ್ಭ್ರಾಂತಳಾಗಿದ್ವಿ. ಪ್ರಪಂಚಕ್ಕೆ ಸಂಬಂಧ ಇಲ್ಲ ನಾನು ಅನ್ನೋ ರೀತಿ ವರ್ತನೆ ಮಾಡ್ತಾಯಿದ್ವಿ. ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ವಿ, ಏನು ಮಾಡಿದರು, ನೀನು ಜಾಗ ಚೇಂಜ್ ಮಾಡು, ವಾತಾವರಣ ಚೇಂಜ್ ಆದರೆ ಇವರಿಗೆ ಮೈಂಡ್ನಲ್ಲಿರೋ ಮೈಂಡ್ ಸೆಟ್ ಹೋಗ್ಬೇಕು, ಏನಾದರೂ ಹೊಸದು ಬೇಕು ವಿಷಯ ತೆಲಿಗೆ, ಹಂಗೆ ನೀನು ಮಾಡು, ಇದಕ್ಕೆ ಅದೇ ಮೆಡಿಸನ್ ಅಂತ ಡಾಕ್ಟ್ರ್ ಹೇಳಿದ್ಮೇಲೆ ಸರಿ ಅಂತೇಳಿ ಸಂಗನಕಲ್ಲಿಗೆ ಹೋದ ನಂತರ ಅಲ್ಲಿ ನಾವು ಬಾಡಿಗೆ ಇದ್ದಂಥ ಮನೆ ಓನರು ಧ್ಯಾನ ಇಟ್ಕೊಂಡಿದ್ದೀವಿ, ನಮ್ಮ ಮನೆಗೆ ಧ್ಯಾನಕ್ಕೆ ಬರ್ರಿ ಅಂತ ಒಂದು ಸಾರಿ ಕರೆದಾಗ ಈಗಿಂದ ಮೊದಲು ಧ್ಯಾನಕ್ಕೆ ಕಳಿಸಿದ್ವಿ. ಹೋದ್ಮೇಲೆ ಅಲ್ಲಿಂದ ಮತ್ತೆ ಈಗೀಗ ಪುನರ್ಜನ್ಮ ಸ್ಟಾರ್ಟ್ ಆಯಿತು. ದಿನ ಕ್ರಮೇಣ ಬದಲಾಗ್ತಾ ಬಂದು, ಅಂದರೆ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ. ಆಲೋಚನೆಗಳಿಗೆ ಜಾಗ ಇಲ್ಲ. ಇದು ಹೊಸ ವಿಷಯಗಳು, ನಮ್ಮ ತಲೆಯಲ್ಲಿ ಬಂದಿರೋದು ಹೊಸ ವಿಷಯಗಳು. ಆನಾಪಾನ ಸತಿ ಹೇಳ್ಕೊಟ್ಟಂಥ, ಪ್ರಪಂಚಕ್ಕೆ ತಿಳಿಸ್ಕೊಟ್ಟಂಥ ನಮ್ಮ ಪತ್ರಿಜಿ ಗುರುಗಳಿಗೆ ಎಷ್ಟು ಧನ್ಯವಾದ ತಿಳಿಸಿದ್ರೂ ನಮಗೆ ಸಾಲದು ಅಂತ ಅನಿಸುತ್ತೆ. ಯಾಕೆಂದರೆ ಸುಲಭವಾಗಿ ಯಾರಿಗೂ ಖರ್ಚಿಲ್ಲದೆ ತಿಳಿಸ್ಕೊಟ್ಟಾಗ ಏನು ನಮ್ಮ ಉಸಿರೇ ನಮಗೆ ಗುರು ಅಂತ. ಸಹಜವಾಗಿ ನಾವು ಹುಡುಗರಿದ್ದಾಗ ನಾವು ಶಾಲೆಗೆ ಓದ್ಬೇಕಾದ್ರೆ ಅರಿವೇ ಗುರು ಅಂತ ನಮಗೆ ಮೊದಲನೇ ಪಾಠಶಾಲೆ ನಮಗೆ ಕಲಿಸಿದ್ದು ಶ್ರೀ ಓಂ, ಆಮೇಲೆ ಅರಿವೇ ಗುರು ಅಂತ ಹೇಳ್ತಿದ್ರು ನಮ್ಮ ಮಾಸ್ಟ್ರು. ಅರಿವೇ ಗುರು ಅಂದರೆ ಏನು ಅಂತ ಈಗ ಅರ್ಥ ಆಗ್ತಿದೆ. ಅರಿವಂದರೆ ನಾವು ಯಾವಾಗಲೂ ಅರಿವಿಂದ ಜೀವನ ಮಾಡಬೇಕು, ಜ್ಞಾನದಿಂದ. ಅಂದರೆ ಈಗ ನಮ್ಮ ಈ ಸ್ಪಿರಿಚುವಲ್ನಲ್ಲಿ ಎರಕತ ಉಂಡಾಲಿ ಅಂತಾರಲ್ಲ ಮೇಡಮ್, ಎರಕದ ಅಂದರೆ ಯಾವಾಗಲೂ ಎಚ್ಚರದಿಂದ ಜೀವನ ಮಾಡಬೇಕು, ಎಚ್ಚರದಿಂದ ಇರಬೇಕು, ಎಚ್ಚರದಿಂದ ಹೆಜ್ಜೆ ಇಡಬೇಕು ಅಂತ ಹೇಳ್ಕೊಡ್ತೀವಿ. ಅದು ಆವಾಗ ನನಗೆ ಈಗ ಅರ್ಥ ಆಗ್ತಿದ್ದು. ಓಹೋ, ಆವಾಗ ಅವ್ರು ಹೇಳಿದ್ದು ಅರಿವೇ ಗುರು ಅಂದರೆ ಅರಿವಿಂದ ಜೀವನ ಮಾಡಬೇಕು ಅನ್ನೋದು ಈಗ ತಿಳಿತಾ ಇದೆ ನಾನು ಮೊದಲು ಈ ಧ್ಯಾನವನ್ನು ಅಪೋಸ್ ಮಾಡಿದ್ದೆ. ಅಂದರೆ ಇವರೆಲ್ಲ ಕಣ್ಣು ಮುಚ್ಕೊಂಡು, ಮೈಗಾಡರು ಕಣ್ಣು ಮುಚ್ಕೊಂಡು ಕುಂದಿರ್ತಾರೆ, ಇವರಿಗೆ ಕೆಲಸ ಇಲ್ಲ, ಬಗ್ಸಿಲ್ಲ, ಮನೆಯಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹಿಂಗಾಗಿ ಇವರು ತಮ್ಮ ಟೈಮ್ ಪಾಸಿಗೆ ಹಿಂಗೆ ಮಾಡ್ಕೊಂಡು ಕುಂದಿರ್ತಾರ ಅಂತ ನಾನು ಇದನ್ನು ಅಪೋಸ್ ಮಾಡಿದ್ದೆ, ವ್ಯತಿರಿಕ್ತ ಮಾಡಿದ್ದೆ, ಬೈತಿದ್ದೆ. ನೀನು ಹೋಗೋ, ನಾನು ಬೇಕಾದ್ರೆ ನೀನು ಎಲ್ಲಿ ಕರೆದ್ರೆ ಅಲ್ಲಿ ಬಿಟ್ಟು ಬರ್ತೀನಿ ಅಂತಿದ್ದೆ. ಈಗೀಗೆ ಹಂಗೆ ಮಾಡ್ತಾಯಿದ್ದೆ. ಇದನ್ನೆಲ್ಲ ನಾನು ನಂಬಿದ್ದಿಲ್ಲ. ಧ್ಯಾನ ಅಂದರೆ ಏನು, ಯಾಕೆ ಮಾಡಬೇಕು, ಸುಮ್ಮನೆ ಏನು ನನಗೇನು, ಯಾಕೆ ನನಗೆ ತಿಳಿಲಾರ್ದು ಏನಿದೆ ಅಂತ ನನಗೆ ಅಹಂ ಜಾಸ್ತಿ ಇತ್ತು, ಸೊಕ್ಕು ಜಾಸ್ತಿ ಇತ್ತು, ಅಹಂಕಾರದಿಂದ ಇದ್ದೆ. ಈಗ ಬದಲಾವಣೆ ನೋಡ್ತಾ ಒಂದು ದಿನ ಅಚಾನಕ್ ಪಿರಮಿಡ್ಗಳು ಹೆಂಗದವ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಪಿರಮಿಡ್ ನೋಡಿ ಬರೋಣ ಮೀನಾಕ್ಷಿ, ಪಿರಮಿಡ್ ನೋಡೋಣ ಹೆಂಗದವ, ಯಾವ ಪಿರಮಿಡ್ ಅಂದರೆ ಏನು ನೋಡಿ ಬರೋಣ. ಸದಾನಂದ ಪಿರಮಿಡ್ ಅಂತ ಅಲ್ಲಿ ವಾಜಪೇಯಿ ಬಡಾವಣೆಗಿತ್ತು. ಇನ್ನೂ ಅಲ್ಲಿ ಸಂಗನಕಲ್ಲಲ್ಲಿ ಕಟ್ಟಿದ್ದಿಲ್ಲ. ಇನ್ನು ಅಲ್ಲಿ ಬಿಟ್ಟರೆ ಪತಂಜಲಿಗೆ ಬರಬೇಕು, ಮತ್ತು ಇಲ್ಲಿಗೆ ಪಾಪಾಯಿ ಹಾಲಿಗೆ ಬರಬೇಕು ಸಿಟಿಗೆ. ಬ್ಯಾಡ್ಬಿಟ್ಟು ಇಲ್ಲೇ ಹತ್ರ ಆಯ್ತು, ಇದನ್ನೇ ನೋಡೋಣ ಅಂತ ಮುಂಜಾನೆ ರೊಟ್ಟಿ ಮಾಡಿದರು. ರೊಟ್ಟಿ ತಿಂದು ಟಿಫನ್ ಮಾಡಿ 8:30 ಬಂದುಬಿಟ್ಟಿವಿ. ಅಲ್ಲಿಗೆ ಬಂದು ಹುಡುಕಿ ಕೇಳಿದ್ವಿ, ಇಂಥಲ್ಲ ಐತೆ. ಅಲ್ಲಿಗೆ ಹೋದ್ವಿ, ಯಾರೂ ಇಲ್ಲ. ಅಡಿವಿ ಅದು ಲಾಸ್ಟ್ ಐತಿ ಪತಂಜಲಿ. ಇದು ಸದಾನಂದ ಪಿರಮಿಡ್ ಅನ್ನೋದು ಅಲ್ಲಿ ಆ ಏರಿಯಾದಲ್ಲಿ ವಾಜಪೇಯಿ ಬಡಾವಣೆಯಲ್ಲಿ ಲಾಸ್ಟ್ ಇತ್ತು ಅವಾಗ. ಈ ಮನೆಗಳಾಗಿದ್ದೇವೆ, ಯಾರೂ ಇಲ್ಲ. ಬಾಗಿಲು ತೆಗೆದಿತ್ತು. ಹೋದ್ವಿ. ಈಕೆ ಚೇರ್ ಮೇಲೆ ಕೂತ್ಕೊಂಡು, ಈಗಿನ ಒಬ್ಬಳೇ ಬಿಟ್ಟು ಹೆಂಗೆ ಬರೋಕೆ, ಇನ್ನು ಆವಾಗಲೇ ಈಕೆ ಹೊರಗೆ ಬರ್ತಾ ಇಲ್ಲ. ತನ್ನ ನೋವಿನಿಂದ, ಸಂಕಟದಿಂದ ಹೊರಗೆ ಬರ್ತಾಯಿದ್ರು. ಜೊತೆಗೆ ಇರೋಣ ಬಿಡೋ, ನೀನು ಧ್ಯಾನಕ್ಕೆ ಕೂತ್ಕ, ನಾನು ಯಾರನ್ನ ಬರೋ ತನಕ ನಾನು ಕುಂದಿರ್ತೀನಿ, ಸ್ವಲ್ಪ ನಿನ್ನ ಜೊತೆಗಿರ್ತೀನಿ, 4 ಜನ ಬಂದಮೇಲೆ ನಾನು ಎದ್ದು ಹೋಗ್ತೀನಿ ಅಂತ ಹೇಳಿದ್ದೆ. ಆಯಿತು ಕೂತ್ಕೊಂಡು ನಾನು ಕೂತ್ಕೊಂಡೆ. ಈಕೆ ಕೂತ್ಕೊಂಡು, ಈಕೆ ಕುಂತಾಗ ನಾನು ಈಗ ಕೂತ್ಕೊಂಡ್ಬಿಟ್ಟು, ಯಾರೂ ಹೇಳಿಲ್ಲ ನನಗೇನು ಕೂತ್ಕೊಂತ, ನಾನೇ ಸುಮ್ಮನೆ ಕೂತ್ಕೊಂಡು ಈಕೆ ಜೊತೆಗೆ ಇರಬೇಕನ್ನೋ ಸಲುವಾಗಿ ಕೂತ್ಕೊಂಡಿದ್ದೀನಿ. 9 ಗಂಟೆಗೆ ಕೂತ್ಕೊಂಡಿದ್ದೀನಿ. ನಮ್ಮ 3 ತಾಸು ಕೂತ್ಬಿಟ್ಟಿನಿ, ಎಚ್ಚರ ಆಗಿಲ್ಲ. 12 ಗಂಟೆ ಆಗೈತೆ. ಬಂದು ಹಿಂಗೆ ಕ್ಲಾಸ್ ಹೇಳೋಕೆ ಅವತ್ತು ಅಲ್ಲಿಗೆ ಬಂದು ಕಣ್ಣು ಮುಚ್ಚಿದ್ದ ಎಲ್ಲರಿಗೆ ಕಣ್ಣು ತೆಗೀರಿ ಅಂತ ಹೇಳಿದಾಗ ನನಗೆ ಎಚ್ಚರ ಆಯಿತು. ಅದು ನೋಡ್ತೀನಿ ಎಲ್ಲ ತುಂಬಿಬಿಟ್ಟೈತೆ. ಜನ ಬಂದಾರ್ಬಿಡಿ, ಇನ್ನೇನು ನಾನು ಹೋಗ್ಬಿಡ್ಬೇಕಂತೇಳಿ ಆಗ ನನಗೆ ಅಲ್ಲಿ ಆದ ಅನುಭವ ಏನಾಯಿತು ಅಂದರೆ, ನಾನು ಕೂತ್ಕೊಂಡು ಎಷ್ಟೊತ್ತಿಗೆ ಆಯಿತು ಏನೋ ಗೊತ್ತಿಲ್ಲ,
9 ಗಂಟೆಗಂತೂ ನಾವು 8:45 8:50 ಕಣ್ಣು ಮುಚ್ಕೊಂಡು ಕುಂತಿದ್ದೀವಿ. ಕುಂತಾಗ ಇಬ್ಬರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಮಾಸ್ಟರ್ಸ್ ಇಬ್ಬರು ಕೆಳಗೆ ಇಳಿದ್ರು. ಒಬ್ಬರು ಬರೆ ಮೇಲಿದ್ದಾರೆ, ಒಬ್ಬರು ಜುಬ್ಬ ಹಾಕ್ಕೊಂಡು ಅಲ್ಲಿದ್ದಾರಲ್ಲ ಸೇಮ್ ಅವರೇ ಬಂದರು. ಅವ್ರು ಸದಾನಂದ ಅನ್ನೋರು ಗೊತ್ತಿಲ್ಲ ನನಗೆ, ಅವ್ರು ಸದಾನಂದ ಗುರುಗಳನ್ನೋದು ನನಗೆ ಗೊತ್ತಿಲ್ಲ. ಬಂದು ಇಳಿದು ಈ ಕಡೆಗೆ ಒಬ್ಬರು ಆ ಕಡೆಗೆ ಒಬ್ಬರು ನಿಂತ್ಕೊಂಡ್ರು. ಈ ಹುಡುಗ ಯಾರು ಇಲ್ಲ, ಇಬ್ಬರೇ ಕುಂತಾರೆ ಇವರು ಗಂಡ ಹೆಂಡತಿ. ಎಷ್ಟು ಹಗುರಾಗೆ ನೋಡಿ ಇವನು ಧ್ಯಾನ ಸ್ಥಿತಿಯಲ್ಲಿ ಡೀಪಾಗಿ ಹೋಗ್ಯಾನ ಅಂತ ಇವರು ನಾನು ಹಿಂಗೆ ಮುಟ್ತಾಯಿದ್ದಾರೆ. ಮುಟ್ಟಿದರೆ ಆ ಕಡೆಗೆ ಹಿಂಗೆ ವಾಲ್ತಾಯಿದ್ದೀನಿ, ಹಿಂಗೆ ಬೀಳ್ತಾಯಿದ್ದೀನಿ. ಆ ಕಡೆಯಿಂದ ಅವ್ರು ಮುಟ್ತಾರೆ, ಈ ಕಡೆಗೆ ಬೀಳ್ತಾಯಿದ್ದೀನಿ. ಅಂದರೆ ಹಗುರಾಗಿಬಿಟ್ಟು ನನ್ನ ಹತ್ರ ಹಿಂಗೆ ಆಟ ಆಡ್ತಾಯಿದ್ದಾರೆ. ಅವ್ರ ಸ್ಪರ್ಶ ನನಗೆ ಆಯ್ತಲ್ಲ ಅಷ್ಟೇ ಗೊತ್ತು ನನಗೆ. ಅವರು ಆಕಾರ ವಿಕಾರ ಅವ್ರು ಬಂದ ರೂಪಗಳೆಲ್ಲ ನನ್ನಲ್ಲಿ ಫಿಕ್ಸ್ ಆಗಿಬಿಟ್ಟವು. ಯಾರು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಇನ್ನೂ ಸದಾನಂದ ಪಿರಮಿಡ್ ಈಗ ಅಲ್ಲಿ ಹೊರಗಡೆ ಮೂರ್ತಿ ಮಾಡ್ಯಾರ, ಸ್ಟ್ಯಾಚ್ಯೂ ಮಾಡ್ಯಾರ. ಅವಾಗ ಮಾಡಿದ್ದಿಲ್ಲ ಏನು. ಸರಿ ಬಿಡಿ ಯಾರಾದ್ರೆ ಏನಂತ ನಾನು ಮನೆಗೆ ಹೋಗ್ಬಿಟ್ಟೆ. ಈಗ ಇಷ್ಟು ಜನ ಇದ್ದಾರಲ್ಲ, ನೀನು ಊಟ ಮಾಡ್ಕೊಂಡು ಬಾ, ನಾನು ಹೋಗ್ಬಿಡ್ತೀನಿ ಅಂತ ನಾನು ಮನೆಗೆ ಹೋಗ್ಬಿಟ್ಟೆ. ಸಂಗನಕಲ್ಲಿಗೆ ಹೋಗಿ ಮಲ್ಕೊಂಬಿಟ್ಟಿನಿ. ಜಗ್ಗಿ ಚಳಿ ಜ್ವರ ಬಂದ್ಬಿಟ್ಟು ಮಕ್ಕೊಂಬಿಟ್ಟಿನಿ ನಾನು. ಈಕೆ ಮುಗಿಸ್ಕೊಂಡು 2 ಗಂಟೆಗೆ ಊಟ ಮಾಡಿ 3 ಗಂಟೆ 3:30ಗೆ ಬೇರೆ ಯಾರ್ದು ಬೈಕ್ ಬರೋರ ಜೊತೆಗೆ ಬಂದಾಳು. ಮನೆಗೆ ಬಂದು ನನ್ನ ನೋಡಿದರೆ ನಾನು ಚಳಿ ನಡುಗ್ತಾ ಮಲ್ಕೊಂಡಿನಿ. ಏನಾಯ್ತು ಅಂದರೆ, ನಿಮ್ಮ ಪಿರಮಿಡಿಗೆ ಬಂದಿದ್ದಕ್ಕೆ ಹಿಂಗೆ ಜ್ವರ ಬಂದ್ಬಿಟ್ಟ ನನಗೆ, ಚಳಿ ಜ್ವರ. ನೆಸತ್ ಪಿರಮಿಡ್ ಹೋಗೋದು ಗಾಡಿ ಮೀನಾಕ್ಷಿ ಅಂದೆ. ಹಂಗೆ ಯಾಕಂತೀಯ, ಹಂಗೆ ಎಲ್ಲರಿಗೆ ಆಗ್ಬೇಕಲ್ಲ, ನಿನಗೊಂದು ಹೆಂಗೆ ಆಗ್ತೈತೆ, ಏನಾಯ್ತು ಹೇಳು. ಮೊದಲು ನನಗೆ ಸ್ವಲ್ಪ ಚಳಿ ಆಗ್ತೈತೆ, ಗಂಜಿ ಮಾಡಿಕೊಡು, ಗಂಜಿ ಕುಡಿತೀನಿ. ನನಗೆ ಬರೋದೇ ಅಪರೂಪ. ಜ್ವರ ಆಗಲಿ, ನೆಗಡಿ, ಕೆಮ್ಮು ಜ್ವರ ಆಗಲಿ ಯಾವಾಗೋ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಾರಿ ಬರ್ತೈತೆ. ಒಂದು 2-3 ದಿನ ಇದ್ದು ಹೋಗ್ತೈತೆ. ನನ್ನ ಲೈಫ್ನಲ್ಲಿ ಇಷ್ಟೇ ಬರೋದು. ಬಂದೈತೆ ಗಂಜಿ ಮಾಡಿಕೊಡು, ಗಂಜಿ ಕುಡಿದ್ಬಿಡ್ತೀನಿ ಅಂದರೆ ಗಂಜಿ ಗಂಗಾಳಕಾಯಿ ಕುಡಿದು ಒಂದು ಅರ್ಧ ಗಂಟೆಗೆ ಆರಾಮಾಗುತ್ತೆ, ಬೇಸಾಗಿದೆ. ನ್ಯಾಚುರಲ್ ಮತ್ತು ಇದ್ದಂಗೆ ಆಗ್ಬಿಟ್ಟೆ. ನನಗೆ ಬಂದಿದ್ವ ಇಲ್ಲ ಅನ್ನೋ ರೀತಿ ಆಗಿದೆ. ಆಗ ಈಗ ಹೇಳಿದ ಅನುಭವ ನನಗೆ. ಯಾರೋ ಇಬ್ಬರು ಬಂದು ಇಳಿದ್ರು. ಬಂದು ನನ್ನ ಬಗಲಿಗೆ ಬಂದು ಈ ಕಡೆಗೆ ಹೋಗೋದು ಮುಟ್ಟಿ ಹಿಂಗೆ ದಬ್ಬುತ್ತಾನ, ಆ ಕಡೆಯಿಂದ ಹೋಗೋದು ಹಿಂಗೆ ದಬ್ಬುತ್ತಾನ. ಅವರವರೇ ಮಾತಾಡ್ಕೊಂತಾರ. ಇವು ಬರುಗಳು ಮಾದರಿ ಅಂದರೆ ಮಂಡಾಳ ಥರ ಆಗಿಬಿಟ್ಟ, ನೆಕ್ಸ್ಟ್ ಆಗಿಬಿಟ್ಟ ನೋಡು ಇವನು ಆತ್ಮ ಈ ಥರ ಧ್ಯಾನ ಮಾಡಬೇಕು ಅಂತ ಅವರೇ ಮಾತಾಡಿದ್ರು. ಅವ್ರು ಯಾರು ಅಂಬೋದು ಗೊತ್ತಿಲ್ಲ ಮೀನಾಕ್ಷಿ ನನಗೆ. ಅವ್ರು ಬಂದು ಮುಟ್ಟಿ ಹೋದ್ಮೇಲಿದ್ದ ನನಗೆ ಹಿಂಗಾಗೈತೆ ಅಂತ ಹೇಳಿದ್ರು. ಇರ್ಬೋದು ಬಿಡ್ರಿ ಅಂತ ಹೇಳಿದ್ರು. ಮತ್ತು ಮರುದಿವಸ ಅಲ್ಲಿ ಅಮ್ಮಶಕ್ತಿ ಪಿರಮಿಡ್ಗೆ ಪಟ್ಟಿ ಕೇಳಕ್ಕೆ ಬಂದಿದ್ದರು. ಅಮ್ಮಶಕ್ತಿ ಪಿರಮಿಡ್ಗೆ ಪಟ್ಟಿ ನಮ್ಮ ಕೈಲಾದಷ್ಟು ಪಟ್ಟಿ ಕೊಟ್ಟಿವಿ. ಅವರು ಸ್ಲಿಪ್ ಕೊಟ್ಟರು. ಅದ್ರಾಗ ನೋಡಿದೆ ಅಡ್ರೆಸ್ಸು. ಇದೆಲ್ಲ ಇದನ್ನು ನೋಡಿಬರೋಣ, ಎಲ್ಲಿ ಕಟ್ತಾರೆ ನೋಡಿಬರೋಣ ಅಂತ ಈಗಿನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಈಗಲೂ ನೀವು ಹೋದ್ರೆ ನೋಡಿದ್ರೆ ಕಾಣಿಸುತ್ತೆ. ಅಲ್ಲಿ ಅಮ್ಮಶಕ್ತಿ ಪಿರಮಿಡ್ಗೆ ಗೋಡೆಗೆ 2 ಚಿತ್ರ ಇದಾವೆ. ಲಾಹಿರಿ ಮಹಾಶಯ ಒಬ್ಬರು, ಈ ಸದಾನಂದ ಗುರುಗಳು ನೋಡಿದ್ರೆ ನೀವು ಸತಿ ಯಾವಾಗಾದ್ರೂ ಹೋದ್ರೆ ನೋಡ್ರಿ, ಅವ್ರದ್ದು ದೊಡ್ಡ ಫೋಟೋ ಇತ್ತು. ಇವರೇ ನೋಡಿ ಮೀನಾಕ್ಷಿ ಬಂದಿದ್ದು ನನಗೆ ನಿನ್ನೆ ಅಂತ ಹೇಳಿದ್ವಿ. ಅವಾಗ ಇವರು ಬಂದರೆ ಅಂದರೆ ಮಹಾಪುಣ್ಯ ಮಾಡಿ ಅವರು ಅಲ್ಲಿ ಇರೋರೆಲ್ಲರೂ, ಸ್ವಾಮಿ ಇವ್ರು ನಿನಗೆ ಕಂಡಿದ್ರಾ ಅಂದರು. ಅವ್ರು ಕಂಡಿದ್ರು, ಸದಾನಂದ ಗುರುಗಳಿಗೆ ಕಂಡಿದ್ರು. ಲಾಹಿರಿ ಮಹರ್ಷಿ ಇವ್ರ ಹೆಸರು ಗೊತ್ತಿಲ್ಲ, ಅಲ್ಲಿ ಕೆಳಗೆ ಬರ್ದಾರ. ಇವರೇ ಬಂದಿದ್ದು, ನನಗೆ ನಿನ್ನೆ ಇವರೇ ನನ್ನ ಮಜಾಕ್ ಮಾಡಿದರು ಅಂತ ಅಂದೆ. ನೀನೇ ಪುಣ್ಯಾತ್ಮ ನೋಡಪ್ಪ, ನಾವು ಇಷ್ಟು ವರ್ಷ ಮಾಡೀವಿ, ಧ್ಯಾನ ಮಾಡ್ತಾಯಿದ್ದೀವಿ, ನಮಗೇನು ಆಗಿಲ್ಲ ಅನುಭವ, ನನಗೆ ಆಗೈತೆ ಅಂತ. ಇದು ಆಗಿರೋ ನನಗೆ ಅಷ್ಟಪ್ಪ ಅಂತ ಹೇಳಿದೆ. ಸರಿ ಬಿಡು. ಆಮೇಲೆ ಅಲ್ಲಿ ನೋಡ್ಕೊಂಡು ಅಲ್ಲಿ ಪಿರಮಿಡ್ನಲ್ಲಿ ರಾತ್ರಿ ಮಲ್ಕೊಳ್ಳೋದಕ್ಕೆ ಹೋಗ್ತಿದ್ವಿ. ಮನೇಲಿ ಊಟ ಮಾಡಿಬಿಟ್ಟು ಅಲ್ಲಿ ಹೋಗಿ ಮಲಗ್ತಿದ್ವಿ. ಇನ್ನು ಕಟ್ಟಡ ಕಟ್ತಾಯಿದ್ರು, ಅಲ್ಲಿ ಮಲಗ್ತಿದ್ವಿ. ಧ್ಯಾನ ಮಾಡೋಣ ಏನು ಹೊರಗಡೆ ನಮಗೆ ಬೇರೆ ಪ್ರಪಂಚ ಏನು ಗೊತ್ತಿರ್ತದೆ. ನನಗೆ ನನ್ನ ಉದ್ದೇಶ ನನ್ನ ಹೆಂಡತಿ ಬೇಸಾಗಬೇಕು, ಆರಾಮಾಗಬೇಕು, ಇಷ್ಟೇ ನನ್ನ ಉದ್ದೇಶ. ಆಕೆಗೇನು ಹೊಸದು ಸಿಕ್ಕೋದಲ್ಲ, ನಾನು ಇಲ್ಲೇ ಸಂಭ್ರಮಿಸಬೇಕು, ಆನಂದವಾಗಿರಬೇಕು, ನಕ್ಕಂತಿರಬೇಕು. ಇದ್ದಾಳ ಆ ರೀತಿ ಇದ್ದಾಳ. ಅದಕ್ಕೆ ನಾನು ಸ್ವಲ್ಪ ಪ್ಲಸ್ ಮಾಡಿದ್ರಲ್ಲ, ನಾನು ಸಹಕರಿಸಿದ್ರೆ ತಾನೇ ಇಬ್ಬರು ಬೇಸರು. ನೀವು ಒಂದು ಬಂಡಿಗೆ 2 ಎತ್ತುಗಳು ಇರ್ತಾವೆ. ಒಂದು ಸೊಟ್ಟ ಬಟ್ಟೆ ಹೇಳಿದ್ರೆ ಹಂಗೆ 2 ಸಮನಾಗಿ ಹೇಳಿದ್ರೆ ಸಂಸಾರ ಬೇಸ್ ನಡೀತಿದೆ. ಸರಿ ಅಂತೇಳಿ ಈಗ ಜೊತೆಗೆ ನಾನು ಹೋಗ್ತಿದ್ದೆ, ಅಲ್ಲೇ ಮಲಗ್ತಿದ್ವಿ. ನಮ್ಮಂಗೆ ಬಂದು ಮಲಗ್ತಿದ್ರು ಭಾಳ ಜನ. ಅಲ್ಲಿ ಒಂದು ಸಾರಿ ಮಲಗಿದ್ವಿ. ಹಿಂಗೆ ಮಲಗಿದಾಗ ಪತ್ರಿಜಿ ಗುರುಗಳೇ ಬಂದು ಎಬ್ಸಿದ್ರು. ಎದ್ದೇಳು 3:15 ಆಗೈತೆ, ಎದ್ದೇಳು, ಧ್ಯಾನ ಮಾಡೋಕ್ಕೆ ಬಂದು ಮಲ್ಕೊಂಬಕ್ಕೆ ಬಂದಿರಿ ನೀವು, ಎದ್ದೇಳು ಅಂತ ಎಬ್ಸಿದ್ರು. ಎದ್ದು ನೋಡ್ತೀನಿ, ಯಾರೂ ಇಲ್ಲ. ಅಲ್ಲಿ ಒಂದು ಅನುಭವ ಆಯಿತು. ಆಮೇಲೆ ಹೊರಗಡೆ ಬಂದು ನೋಡ್ತೀವಿ, ಅಲ್ಲಿ ಕೃಷ್ಣ ಸಾರ್ ಅಂತ ಇದ್ದಾರೆ ಅವರು. ಅವರಿದ್ದರು. ಸೇಮ್ ಅವು ಪತ್ರಿಜಿ ಸಾರ್ ಇದ್ದಂಗೆ ಇದ್ದಾರಲ್ಲ. ಇವರು ತೆಳ್ಳಗಿದ್ದಾರೆ, ಅದು ಸ್ವಲ್ಪ ದಪ್ಪಿದ್ದ, ಅಷ್ಟೇ ವ್ಯತ್ಯಾಸ. ಸೇಮ್ ಇದ್ದಾರೆ ಇವರು. ಇವರೇ ಬಂದು ಎಬ್ಸಿದ್ದರು ನಾನು ಮನಸ್ಸಿನ ಅಂದ್ಕೊಂಡು
ಅಲ್ಲಿ ಅನುಭವ ಇದೆ, ಅದು ಒಂದಾಯ್ತು. ಆಮೇಲೆ ನನ್ನ ಮನೆಯಲ್ಲಿ ಧ್ಯಾನ ಇಟ್ಕೊಂಡಿದ್ದೀವಿ 21 ದಿನ ಇಟ್ಕೋಬೇಕು ಅಂತೇಳಿ ನಾವು ಇಟ್ಕೊಂಡಾಗ ಇದು ಧ್ಯಾನ ನಮ್ಮ ಮನೆಗೆ ಇಟ್ಕೊಂಬೋಣ ಅಂತ ಈಗಂದ್ರು. ಹೌದು, ಅವ್ರು ಎಲ್ಲರೂ ಮಾಡ್ತಾರಂತ ನಾವು ಮಾಡಿದ್ರೆ ಹೆಂಗೆ? ಅವ್ರಿಗೆ ಆದಂಗೆ ನಮಗೆ ಆಗ್ಬೇಕಲ್ಲ. ಸುಮ್ಮನೆ ಎದಕ್ಕೆ ಅವ್ರು ಕರೆದಾರ ಹೋಗ್ಬಿಡ, ನಾವು ಜಂಗರು ಯಾರು ಕರೆದ್ರು ಅದ್ರ ಮೇಲೆ ಹೋಗ್ಬೇಕಮ್ಮ, ಊಟ ಮಾಡೋಣ, ಊಟಕ್ಕೆ ಉಣ್ಬೇಕು ಬರಬೇಕು ಅಷ್ಟೇ. ಅವ್ರು ಮಾಡಿದಂಗೆ ನಾವು ಮಾಡೋಕ್ಕೆ ಹೋಗಬಾರ್ದು ಮೀನಾಕ್ಷಿ, ಅವರೆಲ್ಲ ಸಾಹುಕಾರ ಇದ್ದಂಥವ್ರು, ನಮಗೆ ಯಾಕೆ ಬೇಕು ಅಂತ ಅಂದೆ. ಅಂದರೆ ಇಲ್ಲ ಮಾಡೋಣ, ನಾವೇನು ಖರ್ಚು ಮಾಡೋದು ಬೇಡ, ಅವ್ರಂಗೆ ರ್ಯಾಲಿ ಮಾಡೋದು ಬೇಡ, ಏನು ಬೇಡ, ಬಾಳೆಹಣ್ಣು ಇಲ್ಲ ಬಿಸ್ಕೆಟು ಕೊಟ್ಟು ಬಿಡೋಣ ಬಂದವರಿಗೆ ಅಂದರು. ಆಯ್ತು, ಅದು ಕೂಡ ಖರ್ಚಲ್ಲ. ನಾನು ಲಾಜಿಕ್ ಮೈಂಡ್ನಿಂದ ಅದು ಕೂಡ ಖರ್ಚಲ್ಲ. ಒಬ್ಬೊಬ್ರಿಗೆ ಒಂದೊಂದು ಬಿಸ್ಕೆಟ್ ಪ್ಯಾಕೆಟ್ ಅಂದರೆ 5 ರೂಪಾಯಿ, 20 ಮಂದಿ ಬಂದರೆ 100 ರೂಪಾಯಿ, ದಿನ 100 ರೂಪಾಯಿ ಹೋಗುತ್ತೆ ಅಂತ ನಾನು ಲೆಕ್ಕ ಹಾಕಿ, ಬೇಡ, ಇದು ಧ್ಯಾನ ನಿಜ ಆಗಿದ್ದರೆ, ಇದು ಸತ್ಯ ಆಗಿದ್ದರೆ ನನಗೆ ದೃಢಪಡಿಸ್ಬೇಕು, ಅಂದರೆ ನನಗೆ ಗ್ಯಾರಂಟಿ ಆಗ್ಬೇಕು, ನನಗೆ ಇದು ಧ್ಯಾನ ನಿಜ ಅನ್ನೋದು ನನಗೆ ಆತ್ಮ ಮನವರಿಕೆ ಆಗಬೇಕು. ಹಂಗೆ ಆಗಂಗಿದ್ರೆ ನಾನು ಮಾಡೋಣ, ಸಂಕಲ್ಪ ಮಾಡ್ಕೊಂಡು, ನಿನ್ನೆಷ್ಟು ನೀನು ಸಂಕಲ್ಪ ಮಾಡ್ಕೊಂಡು, ನನ್ನಷ್ಟು ನಾನು ಸಂಕಲ್ಪ ಮಾಡ್ಕೊತೀನಿ, ಮಾಡ್ಕೊಂಡು ಧ್ಯಾನ ಮಾಡೋಣ, ಇಟ್ಕೊಂಬೋಣ ಮನೆಯಲ್ಲಿ. ಆಯಿತು, ಇಟ್ಕೊಂಡು ಧ್ಯಾನ ಇಟ್ಕೊಂಡು 1 ದಿನ 2 ದಿನ 3 ದಿನ ಹಿಂಗೆ ಒಂದು 20-22 ಜನ ಕಲಿತಿದ್ದರು. 20 ರೂಪಾಯಿ ಡಜನ್ನು, 15 ಬಾಳೆಹಣ್ಣು, 30 ರೂಪಾಯಿ ಡಜನ್ ಅವನ್ನ ತಂದು ಇಟ್ಬಿಡ್ತಿದ್ದೆ. ಬಂದರೆ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು ಕಳಿಸ್ತಿದ್ವಿ. ಹೀಗೆ ಚಾಕರಿ ಕಾಶಿ ಕುಂದಿರ್ತಿದ್ವಿ. ನಾನು ದಿವಾನ್ ಮೇಲೆ ಕುಂದಿರ್ತಿದ್ದೆ ಧ್ಯಾನಕ್ಕೆ. ನಾನು ವಜ್ರಾಸನ ಹಾಕ್ಕೊಂಡು ಕುಂದಿರ್ತಿದ್ದೆ, ಹಿಂಗೆ ಕುಂದಿರ್ತಿದ್ದಿಲ್ಲ, ಕುತ್ಕೊಂಡ್ಬಿಡ್ತಿದ್ದೆ. ನನ್ನ ಬಗ್ಲಿಗೆ ನಮ್ಮ ಮನೆ ಓನರ್ ಮಕ್ಕಳು ಅವರು ಇಬ್ಬರು ಕುಂದಿರ್ತಿದ್ವಿ. ನಾವು ಅವ್ರು ಬರೋದಕ್ಕಿಂತ ಮುಂಚೆ ಕುಂತ್ಬಿಡ್ತಿದ್ವಿ. ಅವ್ರು ಯಾವುದನ್ನು ಬರಲ್ಲ, ಲೇಟ್ ಒಬ್ಬೊಬ್ಬರು ಒಂದೊಂದು ಟೈಮ್ ಸರಿ ಬರೋದು. ಕರೆಕ್ಟು 7 ಗಂಟೆ, ಸಾಯಂಕಾಲ 7ರಿಂದ 8 ಗಂಟೆವರೆಗೂ ಕುಂದಿರ್ತಿದ್ವಿ. ಕ್ಲಾಸ್ ಗೀಸಿ ಏನಿಲ್ಲ, ಸುಮ್ಮನೆ ಧ್ಯಾನ ಮಾಡೋದು ಹೋಗೋದು ಅಷ್ಟೇ. ಈಕೆ ಒಂದು ಕಂಡೀಷನ್ ಹಾಕಿದ್ದು, ಧ್ಯಾನ ಮಾಡೋಕ್ಕೆ ಬರೋರು, ನಮ್ಮ ಮನೆಗೆ ಧ್ಯಾನ ಮಾಡೋಕ್ಕೆ ಬರೋರು ನಿಮ್ಮ ಮನೆ ಬಿಟ್ಟು ಬರೋವಾಗ ನಮ್ಮ ಮನೆಗೆ ಬಂದು ಧ್ಯಾನ ಮುಗಿಸಿ ಮತ್ತೆ ನಿಮ್ಮ ಮನೆಗೆ ಹೋಗೋ ತನಕ ಯಾರ ಹತ್ರ ಮಾತಾಡ್ಬಾರ್ದು. ಒಣ ಸುದ್ದಿ ಮಾತಾಡಬಾರ್ದು. ಅಡಿಗೆ ಆಯ್ತಾ, ಏನು ಮಾಡಿದ್ದೆ ಅಡಿಗೆ, ಇವು ಬೇರೆ ವಿಚಾರ ಏನು ಮಾತಾಡೋದು. ಧ್ಯಾನ ಮಾಡುವಾಗ ಧ್ಯಾನ ಒಂದೇ ಮಾಡೋದು ಅಂತ ಈಕೆ ಕಂಡೀಷನ್ ಹೇಳಿದ್ವಿ. ಇದು ಅವ್ರು ಎಲ್ಲರಿಗೂ ಇಷ್ಟ ಆಗಿತ್ತು. ಅಕ್ಕ ಹೇಳಿದ್ದು ಬೇಸಿಕ್ ಬಿಡಿದು ಅಂತ ಅವ್ರು ಹಂಗೆ ಬರ್ತಿದ್ರು, ಹಂಗೆ ಹೋಗ್ತಿದ್ರು. ಇದು ಅಂದರೆ ಏಕಾಗ್ರತೆ ಅನ್ನೋದು ಮೂಡಿತಲ್ಲ. ಏಕಾಗ್ರತೆ ಮೂಲಕ ಇಲ್ಲಿ ಧ್ಯಾನ ಮಾಡೋದಕ್ಕೆ ಏಕಾಗ್ರತೆ ಬೇಕು, ಒಂದೇ ಮನಸ್ಸು ಬೇಕು, ತದೇಕ ಚಿತ್ತ ಬೇಕು, ಸ್ವಚ್ಛವಾದ ಮನಸ್ಸಿರ್ಬೇಕು, ಏನಿರಬಾರ್ದು. ಯಾವ ಧ್ಯಾನ ಮಾಡುವಾಗ ಹೇಳ್ತಾರೆ, ಧ್ಯಾನ ಮಾಡಿರಿ ಕಣ್ಣು ಮುಚ್ಚಿ ಹೇಳ್ರಿ ಅಂದಾಗ ಆಲೋಚನೆ ಬರ್ತಾವೆ. ಬರ್ದಂಗೆ ಯಾರಿಗಿರ್ತವೆ ಹೇಳಮ್ಮ, ಬರ್ತಾವಲ್ಲ. ಅವೆಲ್ಲ ಬರಬಾರ್ದು ಆಲೋಚನೆ. ಅಂದರೆ ಏಕಾಗ್ರತೆ ಇರಬೇಕು. ಏಕಾಗ್ರತೆ ಅಂದ್ರೇ ಏನೇ ಬರಲಿ ನಾನಿದ್ದೀನಿ, ನಾನೇ ದೇವರು, ನನಗೇನು ಆಗೋದಿಲ್ಲ ಅನ್ನೋ ನಮಗೆ ಒಳಗಡೆ ನಮ್ಮ ಮನಸ್ಸಿನಾಗ ಧೈರ್ಯ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್, ವಿಲ್ ಪವರ್ ಅಂತಾರೆ, ಅದು ಇರಬೇಕು. ಅದು ನನ್ನಲ್ಲಿ ಮೊದಲಿದ್ದ ಹುಟ್ಟಿದಾಗಿಂದ ಇದೆ. ಏನೇ ಬರಲಿ, ಇವಾಗ ಪ್ರಾಣ ಹೋಗ್ತದಂದು ಹೋಗ್ಬಿಡು, ನಂದ ನಮ್ಮಪ್ಪಂದ ಜೀವನ ಅಂದಲ್ಲ, ನಮ್ಮಪ್ಪಂದಲ್ಲ. ಜನ್ಮಕರ್ತರು ಯಾರು ಅವರು, ಅವ್ರ ಹೆಸರು ಹೇಳಿ ಅಪ್ಪ ಅಮ್ಮ ಯಾರಂದ್ರೆ ಇವ್ರು ಅಂತೀನಿ. ನಾನು ಹುಟ್ಟಿದಾಗೆ ನಮ್ಮ ತಾಯಿನ ಕಳ್ಕೊಂಡಿನಿ. ನಾನು ತಂದೆ ಈಗ 15 ವರ್ಷ ಕೂಡಿ ಯಾರು ಇಲ್ದಂಗೆ ಬದುಕಿವಲ್ಲ. ನಾವೇ ಅಡುಗೆ ಮಾಡ್ಕೊಂಡು ಉಂಡೀವಿ, ನಾವೇ ದೊಡ್ಡವರಾಗಿವಿ, ನಾವೇ ದುಡ್ದು ತಿಂದು ಮದುವೆ ಮಾಡ್ಕೊಂಡ್ವಿ. ಯಾರು ಸಹಾಯ ಸಹಕಾರ ಯಾರಿಲ್ಲ, ಅಕ್ಕಂಗಿರು ಯಾರಿಲ್ಲ. ನಾವು 3 ಜನ ಅಣ್ಣ ತಮ್ಮಂದಿರು ಹಿಂಗೆ ಬೆಳೆದೀವಿ. ನಾವು ಬೆಳೆದಿರೋದು ಹಿಂಗೆ ವಾತಾವರಣ. ನಮಗೆ ಸಂಸ್ಕೃತ ಮನೆಯಲ್ಲಿ ಸಂಸ್ಕಾರ ಅನ್ನೋದು ಕಲಿಸಿದ್ದ ನಮ್ಮಪ್ಪ. ನಾವು ಜಂಗ್ಮರಾಗಿರ್ಬೇಕು, ಏನು ತಿನ್ನಬಾರ್ದು, ಕುಡಿಬಾರ್ದು, ದುರ್ಚಟ ಕಲಿಬಾರ್ದು ಅಂತ ಹೇಳ್ತಿದ್ದ. ಹಂಗೇನಾದರೂ ಮಾಡಿದರೆ ಬಾರ್ಕಲ್ತಲ್ಲಿ ಬಡಿತಿದ್ರು ಅವಾಗ. ನಾವು ಬಡಿಸಂಗಿಲ್ಲ, ನಮ್ಮವ್ರನ್ನ ಬಡಿದಾಗ ನೋಡಿದ್ವಿ. ಅವಾಗ ಬಡಿತಿದ್ರಮ್ಮ ಮನ್ಯಾಗ. ದೊಡ್ಡವ್ರ ಭಯ ಇರ್ಬೇಕು, ಇಲ್ಲ ಈಗ ಹಂಗೆ ಬೆಳೆದಾರಲ್ಲ, ಏಕಾಗ್ರತೆ ಬರ್ತಿದ್ದು. ಕುತ್ಕೊಂಡ್ಬಿಡ್ತಿದ್ವಿ. ಕುತ್ಕೊಂಡು ಕೂಡಲೇ ನಾನು ಥಾಟ್ಲೆಸ್ ಶೂನ್ಯ ಸ್ಥಿತಿಗೆ ಹೋಗ್ಬಿಡ್ತಿದ್ದೆ. ಈಗ ಅಂತಾರೆ ಶೂನ್ಯ ಸ್ಥಿತಿ ಅಂತ, ನನಗೆ ಅದು ಶೂನ್ಯ ಸ್ಥಿತಿ ಅನ್ನೋದು ಗೊತ್ತಿಲ್ಲ, ಹೋಗ್ಬಿಡ್ತಿದ್ದೆ. ನಮ್ಮ ಮನೆಯಲ್ಲಿ ನಾವು ಜಂಗಮರು ಪಾರ್ವತಿ ಪರಮೇಶ್ವರ ವಿಘ್ನೇಶ್ವರನ ಫೋಟೋ ಹೊರಗೆ ತಲೆಬಾಕ್ಲಿಕ್ಕೆ ಕಟ್ಟಿದ್ವಿ. ಸೋಮವಾರ ಪೂಜೆ ಮಾಡ್ತಿದ್ವಿ, ದಿನ ಪೂಜೆ ಮಾಡ್ತಿದ್ವಿ. ಸೋಮವಾರ ಸ್ವಲ್ಪ ಸ್ಪೆಷಲ್ ಪೂಜೆ ಮಾಡಿದ್ವಿ. ಅವತ್ತು ಸೋಮವಾರ ದಿನ ಏನೋ ಕುಂತ್ಕೊಂಡಾಗ 7 ಗಂಟೆನೂ ಆಗೈತೆ. 6 ಗಂಟೆ, ಇವ್ರು 7 ಗಂಟೆ ಬಂದಾರ, ಕುಂತ್ಕೊಂಡಾರ. ನನಗೆ ಪಾರ್ವತಿ ಪರಮೇಶ್ವರ ಟಕ್ ಅಂತ ಪ್ರತ್ಯಕ್ಷ ಆಗಿಬಿಟ್ರು ಇಲ್ಲಿ ನನ್ನ ಎದುರಿ. ಧ್ಯಾನದ ನಾನು ಧ್ಯಾನ ಮಗ್ನಾಗಿದ್ದೀನಿ, ನಾನು ಧ್ಯಾನದಲ್ಲೇ ಇದ್ದೀನಿ. ನನಗೆ ಪಾರ್ವತಿ ಶಿವ ಓಂ ನಮಃ ಶಿವಾಯ ಅನ್ನೋದು ಜಾಸ್ತಿ ಅಲ್ಲ ನಾವು. ಹಂಗಾಗಿ ನಾನು ಓಂ ನಮಃ ಶಿವಾಯ ಅನ್ಕಂತಾನೆ ಇರ್ತೀನಿ ಅವಾಗ. ಹಂಗೆ ಅನ್ಕೊಂತಿದ್ದಾಗ ಧ್ಯಾನದಲ್ಲಿ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷ ಆದರು.
ಸೇಮ್ ನಮ್ಮ ಹೊರಗೆ ತಲಬಾಗ್ಲಿಗೆ ಏನು ಫೋಟೋ ಇದ್ದಾರೆ ಅದರಲ್ಲಿ ಹೆಂಗಿದ್ದಾರೆ ಹಂಗೆ ಇದ್ದಾರೆ. ಬಂದ ಕೂಡಲೇ ನಾನು ಪರಮೇಶ್ವರನ ಕಾಲು ಹಿಡ್ಕೊಂಬಿಟ್ಟೆ. ನನಗೆ ದರ್ಶನ ಕೊಟ್ಟಿದ್ದೀಯಾ, ಪಾರ್ವತಿ ಪರಮೇಶ್ವರ ಇಬ್ಬರು ದರ್ಶನ ಕೊಟ್ಟಿದ್ದೀರ, ಇಲ್ಲಿ ಧ್ಯಾನಕ್ಕೆ ಕುಂತಿರೋರು ಎಲ್ಲರಿಗೂ ದರ್ಶನ ಕೊಡು, ದರ್ಶನ ಭಾಗ್ಯ ಅವರಿಗೆ ಭಾಗ್ಯ ಕರುಣಿಸಪ್ಪ ಪಾರ್ವತಿ ಪರಮೇಶ್ವರ ಅಂತ ಕೇಳ್ಕೊಂಡೆ. ನಾನು ಕೇಳ್ಕೊಂಡ್ರೆ ಅವರು ನೀನು ಹೆಂಗ ಆತ್ಮದಿಂದ ನನ್ನ ನೋಡ್ತೀರಿ, ಅವ್ರು ಒಳಗಣ್ಣಿನಿಂದ ನನ್ನ ನೋಡಂತೀವಿ. ಎಲ್ಲರೂ ಅವರವರು ಮೇಲೆ ಸುಮ್ಮನೆ ಧ್ಯಾನ ಮಾಡೋರು ಕಳ್ಳ ಮನಸ್ಸುಗಳು ಜಾಸ್ತಿ ಆಯಿತು. ಅವರಿಗೆ ನಾನು ಹೇಳಕ್ಕೆ ಬರೋಂಗಿಲ್ಲ, ನೀನೇ ಹೇಳು. ಅವರಿಗೆ ಒಳ ಮನಸ್ಸಿನಿಂದ ದೃಢ ಸಂಕಲ್ಪದಿಂದ ಯಾರು ತಾಮನ್ನು ಬಯಸ್ತಾರೋ, ಏನು ಬಯಸ್ತಾರೋ ಅವ್ರು ಪ್ರತ್ಯಕ್ಷ ಆಗ್ತಾರೆ, ಅವ್ರು ಕಾಣ್ತಾರೆ, ಅವ್ರು ಮಾತಾಡ್ತಾರೆ. ಅವರಿಗೆ ನೀನೇ ಹೇಳು, ಅವ್ರು ನೋಡಂತೇಳು, ಒಳ್ಳೆ ಮನಸ್ಸಿನಿಂದ ನೋಡಂತೇಳು ಅಂತ ಅಂದರು. ನಾನು ಅವ್ರಿಗೆ ಹೆಂಗೆ ಹೇಳ್ಬೇಕು, ಧ್ಯಾನ ಆಯ್ತಳಪ್ಪ ಗುರುವೆ, ಕಾಲು ಹಿಡ್ಕೊಂಡಿನಿ, ಬೆವರು ಬಂದುಬಿಡ್ತು, ಮಾತುಗಳು ಹೊಡೆದಂಗೆ ಆಗ್ಬಿಟ್ಟು, ನೀರಡಿಕೆ ಆಗ್ಬಿಡ್ತು, ದಾಹ ಜಾಸ್ತಿ ಆಗಿಬಿಡ್ತು. ಪಾರ್ವತಿ ಅವನಿಗೆ ದಾಹ ಆಗೈತೆ, ನೀರು ಕೊಡು ಅಂತ ಹೇಳ್ತಾಯಿದ್ದಾರೆ. ನಗುತ್ತದೆ, ನೀರು ಕೊಡುವಲ್ಲ, ಸುಮ್ಮನೆ ನಗುತ್ತದೇನ, ನೀರೇ ಕೊಡುವಲ್ಲ. ಆಯಮ್ಮ ಆ ಕಮಂಡಲ ಕೈಯಾಗಿರೋ ಕಮಂಡಲ ಹಿಂಗೆ ಇಸ್ಕೊಂಡು ಹಿಂಗೆ ಹಾಕಿದ್ಲು. ನಾನು ಅದನ್ನು ಪಾದ ಬಿಟ್ಟುಬಿಟ್ಟೆ ನೀರು ಹಿಡ್ಕೊಂಡು ಕುಡಿಯಬೇಕಿತ್ತು. ಮಾಯ ಆಗಿಬಿಟ್ರಿ. ನೀರು ಕುಡಿದ್ಮೇಲೆ ಅಷ್ಟೊತ್ತಿಗೆ ಎಷ್ಟಾಗೈತೆ, 3 ತಾಸು 3.5 ತಾಸು ಆಗೈತೆ ನಾನು ಧ್ಯಾನ ಮಾಡೋಕೆ ಕೂತ್ಕೊಂಡು. ಗೊತ್ತಿಲ್ಲ, ಇವರೆಲ್ಲ ಧ್ಯಾನ ಮಾಡ್ಯಾರ ಹೋಗ್ಬಿಟ್ಟಾರ. ಸ್ವಾಮಿ ಇವತ್ತು ಹಿಂಗೆ ಕುಂತ್ಬಿಟ್ಟಾರೆ, ಎದ್ದೇಳಲ್ಲ, ಯಾಕೆ ಹಿಂಗೆ ನೀರು ಕುಡಿಯೋಕೈತೀನಲ್ಲ, ಅಲ್ಲಿ ಕೈ ಬಿಟ್ಟು ಇವ್ರು ನೋಡ್ಯಾರ, ನೀರು ಕುಡಿತಿದ್ದಾನಲ್ಲ, ಏನು ಮಾಡ್ತೀವಿ, ಏನೋ ಆಗೈತಿ, ಏನೋ ಅನುಭವ ಆಗಿರಬೇಕು, ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೀನ ಕೇಳೋಣ ಸ್ವಾಮಿ ನೋಡಿ. ಆಮೇಲೆ ನನಗೆ ಒಂದು ಚೆಂಬು ನೀರು ದಾಹ ಆಗಿಬಿಟ್ಟಿದ್ದ, ಒಂದು ಚೆಂಬು ನೀರು ಹಿಂಗೆ ಅಂತ ಕೇಳಿದೆ. ಒಂದು ಚೆಂಬು ನೀರು ಕೊಟ್ಟರು. ನಾನು ನೀರು ಕುಡಿಯೋದು ಯಾವಾಗಲೂ ಸ್ವಲ್ಪ ಒಂದು ಲೋಟ ಅರ್ಧ ಲೋಟ ನೀರು ಕುಡಿಯೋದು ಅಷ್ಟೇ. ಒಂದು ಚೆಂಬು ಕುಡಿದ್ಬಿಟ್ಟೆ. ದಾಹ ಅವಾಗ ಸಮಾಧಾನ ಇತ್ತು. ಏನಾಯಿತು ಎದಕ್ಕೆ ಹಿಂಗೆ ಅಂತಂದು ಅನುಭವ ಹೇಳಿದೆ. ನನಗೆ ಹಿಂಗೆ ಪಾರ್ವತಿ ಪರಮೇಶ್ವರ ಬಂದಿದ್ರು, ಹಿಂಗಾಯಿತು ಅಂತ ಹೇಳಿದೆ. ಸ್ವಾಮಿ ನಿನಗೆ ಬರ್ತಾರ, ನಮಗೆ ಬರೋಲ್ಲ ಅಂತ ಕೇಳ್ತಿದ್ರು ಅವ್ರು ಹೆಣ್ಮಕ್ಳು. ನೋಡಮ್ಮ, ನನಗೆ ಹಿಂಗೆ ಹೇಳೋಣ, ಪಾರ್ವತಿ ಪರಮೇಶ್ವರನೇ ನಾನು ಕೇಳಿದ್ದೆ, ನಿಮ್ಗೆಲ್ಲರಿಗೆ ದರ್ಶನ ಕೊಡಂತ ಕೇಳಿದಾಗ ಅವ್ರು ಹಿಂಗೆ ಹೇಳ್ಯಾರ. ನೀವು ದೃಢ ಮನಸ್ಸಿನಿಂದ ಒಂದು ಸಂಕಲ್ಪ ಇಟ್ಕೊಂಡು ನನಗೆ ಇವತ್ತು ನನ್ನ ದೇವ್ರು, ನಮ್ಮನೆ ದೇವ್ರು ಕಾಣಬೇಕು, ಇಲ್ಲ ನಿಮ್ಗೆ ಇಷ್ಟ ಬಂದ ದೇವ್ರು ಕಾಣಬೇಕು ಅಂದ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿರಿ, ನಿಮಗೆ ಅದೃಷ್ಟ ಸಿಗ್ಬೋದು ಅಂತ ಹೇಳಿದೆ. ಆಯಿತು, ಹಂಗೆ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಹಿಂಗೆ ಧ್ಯಾನ ಮಾಡ್ತಾ ಇನ್ನೊಂದು ದಿನ ಏನು ಅನುಭವ ಆಯ್ತು ಅಂದರೆ, ಇಬ್ಬರು ಮಾಸ್ಟ್ರು ಬಂದರು. ಸೇಮ್ ಇಲ್ಲಿ ಸದಾನಂದ ಪಿರಮಿಡ್ನ ಬಂದಂಗೆ ಬಂದರು. ಅಲ್ಲಿ ನಮ್ಮ ಮನೆಗೆ ಬಂದು ಇಲ್ಲಿ ಒಬ್ಬರಿಗೆ ಬಂದ ಕೂಡಲೇ ನಾನು ಸುಮ್ಮನೆ ನೋಡ್ತಾಯಿದ್ದೀನಿ. ನನ್ನ ಕೋರಿಕೆ ಏನಿಲ್ಲ, ಅವರಿಂದ ನನಗೆ ಕೋರಿಕೆ ಏನಿಲ್ಲ. ಧ್ಯಾನ ಮಾಡಬೇಕಂತ ಎಲ್ಲರಿಗೂ ಇಷ್ಟ ಇದೆ. ಕೆಲವು ಮಂದಿಗೆ ಕುಂದ್ರಕ್ಕಾಗೋದು, ಒಬ್ಬರು ನಡುನೋ ಒಂಥರ, ಒಬ್ಬರು ಮೊಳಕಾಲು ಒಂಥರ, ಇನ್ನೊಂದು ಹುಡುಗಿ ಅಲ್ಲಿ ಒಳಗೆ ಹುಡುಗಿ ಅಲರ್ಜಿ, ಸ್ಕಿನ್ ಅಲರ್ಜಿ ಇದೆ ಅಂತಾರ. ಅವರಿಗೆ ಧ್ಯಾನ ಕುಂದ್ರೋದಕ್ಕೆ ಅವರಿಗೆ ಸಹಕಾರ ಕೊಡ್ತಂದೆ ಅಂತ ಕೇಳಿದ್ದೆ ಅಷ್ಟೇ. ಅದಕ್ಕೆ ಅವ್ರು ಬಂದು ಹೀಲಿಂಗ್ ಮಾಡಿದ್ರು. ಒಬ್ಬರು ಇಲ್ಲಿ ಕುಂತವ್ರಿಗೆ ಒಬ್ಬರಿಗೆ ಹೀಲಿಂಗ್ ಮಾಡಿದರು. ಒಬ್ಬ ಎಮ್ಮಗೆ ಹಿಂಗೆ ಬೆನ್ನು ನೋವು ಆಯಮ್ಮಗೆ ಹಿಂಗೆ ಮಾಡಿದರು. ಒಳಗೆ ಒಂದು ಹುಡುಗಿಗೆ ಧೈರ್ಯವಾಗಿ ಏನಾಗೋದಿಲ್ಲ, ನಿನಗೆ ಚರ್ಮ ರೋಗ ಹೋಗ್ತೈತೆ ಅಂತ ಅವರು ಹೀಲಿಂಗ್ ಮಾಡಿದ್ರು ಅಷ್ಟೇ. ಹೀಲಿಂಗ್ ಮಾಡಿದ್ರು. ಇವರು ಧ್ಯಾನ ಮುಗೀತು, ನಾನು ಧ್ಯಾನಕ್ಕೆ ಕೂತ್ಕೊಂಡಿದ್ದು. ಇವತ್ತು ಏನು ಅನುಭವ ಆಯ್ತು ಅಂತ ಇವರೇ ಮಾತಾಡ್ತಿದ್ದಾರೆ. ನನಗೆ ಆಗಿರೋದು, ನನಗೆ ಕಂಡಿರೋದು, ಅನುಭವ ಆಗಿರೋದು ಇವರೇ ಮಾತಾಡ್ತಿದ್ದಾರೆ. ನನಗೆ ಯಾರೋ ಒಬ್ರು ಬಂದು ಮೊಣಕಾಲು ಹಿಂಗೆ ಅಂದರು, ಮೊಣಕಾಲು ನೋವೆಲ್ಲ ಕಮ್ಮಿ ಆಗಿಬಿಡ್ತು ಅಂತ ಒಬ್ಬ ಏನು ಹೇಳ್ತಿದ್ದಾರೆ, ವೀರೇಶಮ್ಮ ಅಂತ. ಇನ್ನೊಬ್ಬರು ಈಗಿಗೆ ನಡು ನೋವು ಭಾರಿ ಇತ್ತು, ಕುಂದರಕ್ಕಾಗ್ತಿದ್ದೆ. ನಡು ನೋವು ಹಿಂಗೆ ಹಿಂಗೆಲ್ಲ ಬೆನ್ನಿಂದ ಸವರಿ ಅವ್ರಿಗೆ ನನಗೆ ಹಿಂಗೆ ಮಾಡಿದ್ರು ಯಾರು ಅಂತ ಕೇಳಿದ್ದು. ಆಯ್ತು ವೀರೇಶಮ್ಮ ನನ್ನ ಮೊಣಕಾಲು ಹಿಂಗೆ ಮಾಡಿ, ಆ ಹುಡುಗಿ ಒಳಗಿಂದ ಬಂದು, ಅಂಕಲ್ ನನಗೆ ಯಾರೋ ಬೆನ್ನು ಚಪ್ಪರಿಸಿ ಧೈರ್ಯವಾಗಿರು, ಏನಾಗ್ತಲ್ಲ ಇವತ್ತಿಂದ ನೀನು ಸ್ಕಿನ್ ಅಲರ್ಜಿ ಇರೋದಿಲ್ಲ ಅಂತ ಹೇಳಿದ್ರು. ನನಗೆ ಅವ್ರು ಬಂದು ನನ್ನ ಹತ್ರ ಮಾತಾಡಿರೋದು, ನಿಮಗೆಲ್ಲ ಆಗೈತಲ್ಲ, ಆಯ್ತು ಬಿಟ್ಟು ಬೇಸಾಯಿತು ಅಂತೇಳಿ ನಾನು ಅವಾಗ ಬೇಸಾಯ್ತುಗಳಮ್ಮ, ಇನ್ಮೇಲೆ ಧ್ಯಾನಕ್ಕೆ ಬರ್ರಿ, ಧ್ಯಾನ ನಂಬ್ರಿ, ವಿಶ್ವಾಸ ಇಡ್ರಿ, ಮತ್ತು ನಿಮ್ಮ ಕೋರಿಕೆಗಳು ಈಡೇರ್ತಾವ ಅಂತ ಹೇಳಿದೆ. ಆ ಒಂದು 2ನೇ ಅನುಭವ ಆಯಿತು. ಇನ್ನು 3ನೇ ಅನುಭವ ಅಂದರೆ, ನಾನು ಒಬ್ಬರಿಗೆ ಸಾಲ ಕೊಟ್ಟಿದ್ದೆ. ಕೈಲಾಸ ಅದು ಆದಮೇಲೆ
ಒಂದು 2 ವರ್ಷ ಕೆಳಗೆ ಸಾಲ ಕೊಟ್ಟಿದ್ದೆ. 1 ವರ್ಷ 2 ವರ್ಷ ಆಗಿತ್ತು. ನನ್ನ ಫ್ರೆಂಡ್ ಕೊಪ್ಪಳದಾಗೆ ಇದ್ದಾನೆ, ಮುಸ್ಲಿಮ್ ಹುಡುಗ. ಮನೆ ಕಟ್ಸೀನಿ, ಪೇಂಟಿಂಗ್ ಮಾಡಿಸ್ಬೇಕು ಸ್ವಾಮಿ, ಎಲ್ಲ ಮುಗಿದೈತೆ, ಅದೊಂದು ಮುಗಿದೋಗ್ಬಿಟ್ಟಿದೆ, ಒಂದು 25,000 ಕೊಡು ಅಂತ ಕೇಳಿದ್ರೆ 21,000 ಇದ್ದು 21,000 ಕೊಟ್ಟಿದ್ದು. ಅವನು ಮನೆ ಆಯಿತು, ಓಪನಿಂಗ್ ಆಯಿತು, ಎಲ್ಲ ಆಯಿತು. ವಾಪಸ್ಸು ಕೇಳಿದ್ರು, ಕೊಡಲಿಲ್ಲ. ಫೋನ್ ನಂದು ಬ್ಲ್ಯಾಕ್ ಲಿಸ್ಟಿಗೆ ಇಟ್ಬಿಟ್ಟಿದ್ದ. ಎಷ್ಟು ಫೋನ್ ಮಾಡಿದ್ರು ಎತ್ತಿದ್ದಿಲ್ಲ. ಹೋಗ್ಬಿಡು, ಕೊಟ್ಟಾಗ ಕೊಡಲ ಅಂದ್ಕೊಂಡು ಸುಮ್ಮನೆ ಬಿಟ್ಟೆ. ಬೇಸರ ಆಗ್ತಿತ್ತು. ಅವತ್ತು ಧ್ಯಾನ ಕೂತ್ಕೊಂಡಾಗ ನಾನು ಏನು ಅಂದ್ಕೊಂಡು ಕುಂತಿದ್ದೆ ಅವತ್ತು ಅಂದರೆ, ಅವನಿಗೆ ನಬಿ, ಅವನ ಹೆಸರು ನಬಿಗೆ ತಾನೇ ಫೋನ್ ಮಾಡ್ಬೋದು, ನನಗೆ ರೊಕ್ಕ ಕೊಡ್ತೀನಿ ಗುರುಗಳೇ ಅಂತ ಅವನಿಗೆ ಫೋನ್ ಮಾಡಬೇಕು. ಅವನಾಗಿ ತಾನಾಗಿ ನೆನೆಸ್ಕೊಂಡು ನನಗೆ ನನ್ನ ರೊಕ್ಕ ಇಟ್ಕೋಬಾರ್ದು, ಸ್ವಾಮಿಯ ರೊಕ್ಕ ಇಟ್ಕೋಬಾರ್ದು, ಅವ್ರಿಗೆ ಕೊಟ್ಬಿಡ್ಬೇಕು ಅನ್ನೋ ಮನಸ್ಸು ಬರಲೇ ಅವನಿಗೆ ಅಂತ ನೇಚರ್ಗೆ ನಾನು ಅಫರ್ಮೇಷನ್ ಮಾಡ್ಕೊಂಡೆ. ಪಂಚಭೂತಗಳೇ ಅವನಿಗೆ ಒಳ್ಳೆ ಬುದ್ಧಿ ಕೊಡ್ರಿ, ಹಿಂಗೆ ರೊಕ್ಕ ಎಗ್ರೆ ಹಾಕೋ ಬುದ್ಧಿ ಬೇಡ ಅವನಿಗೆ ಇವತ್ತು ನನಗೆ ಫೋನ್ ಮಾಡಬೇಕು, 8 ಗಂಟೆ ಒಳಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡು ದೃಢವಾಗಿ ಸಂಕಲ್ಪ ಅಂದ್ಕೊಂಡು ಕೂತ್ಕೊಂಡೆ ಧ್ಯಾನ ಮಾಡಿ. ಅವನು 7 ಗಂಟೆ 7:15 ಫೋನ್ ಮಾಡ್ಯಾನ. ನಾವು ಮ್ಯೂಟ್ನಾಗ ಇಟ್ಟಿರ್ತೀವಿ. ಒಂದು 8 ಸಲ ಫೋನ್ ಮಾಡ್ಯಾನ. ಈಕೆ ಅದು ಧ್ಯಾನ ಮುಗಿದ್ಬಿಟ್ಟೈತೆ, ಮುಗಿದು ನೋಡಿ ಎತ್ತಾಳು, ಯಾಕೆ ಇವತ್ತು ಅದಕ್ಕೆ ಮಾಡ್ಯಾನಲ್ಲ ಅಂದರೆ ಫೋನ್ ಮಾಡಿ ಕೇಳಾಳು. ಏನಂದರೆ ಅಜ್ಜರ ಹತ್ರ ಗುರುಗಳ ಹತ್ರ ಮಾತಾಡ್ಬೇಕಮ್ಮ ಅಂದರೆ, ಇಲ್ಲ ಅವ್ರು ಧ್ಯಾನ ಕುಂತಾರ ಅಂದರೆ, ಇಲ್ಲ ಧ್ಯಾನ ಆದಮೇಲೆ ಎಬ್ಸಿದ ಮೇಲೆ ನನ್ನ ನಿಮ್ಮ ಹತ್ರ ಮಾತಾಡೋಕ್ಕೆ ಹೇಳ್ತಮ್ಮ. ಸರಿ ಆಯಿತು. ಕರೆಕ್ಟು 8:00 ನಾನು ಎಚ್ಚರ ಆಯಿತು. ಆಮೇಲೆ ಕೊಟ್ಟಳು ಫೋನ್ನಾಗ. ಅವನು ಫೋನ್ ಮಾಡಿ, ಗುರುಗಳೇ ನನಗೆ ನಿನ್ನ ದಿನಾಲು ಕಾಡಕತ್ಬಿಟ್ಟು ಗೊತ್ತಿಲ್ಲ ನನಗೆ, ನಮ್ಮ ಮನೆ ನನಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನಮ್ಮ ಅಪ್ಪಗೆ, ನಮ್ಮಮ್ಮ ಎಲ್ಲರಿಗೆ ಜ್ವರ ಬಂದ, ಆರೋಗ್ಯವಾಗಿಲ್ಲ, ಎಲ್ಲರೂ ಮಕ್ಕಳಿಗೆ. ನಿನ್ನ ರೊಕ್ಕ ನಾನು ತಂದು ಕೊಡ್ತೀನಿ, ಆದಷ್ಟು ಜಲ್ದಿ ತಂದು ಕೊಡ್ತೀನಿ. ನನಗೆ ನಮ್ಮನೆ ಗುರುಗಳು ಪೈಗಂಬರರು, ಮುಸ್ಲಿಮ್ಸ್ ಅವರು, ನಮ್ಮನೆ ಗುರುಗಳು ಬಂದು ಸ್ವಾಮಿಗೆ ಫೋನ್ ಮಾಡಿ ನೀನು ಹೇಳು, ನಿನ್ನ ದುಡ್ಡು ನಾನು ಮುಗಿಸೋದಿಲ್ಲಪ್ಪ, ತಂದು ಕೊಡ್ತೀನಿ ಅಂತ ಹೇಳು, ಟೈಮ್ ತಗ ಅಂತ ಹೇಳಿದರು. ಅದಕ್ಕೆ ನಾನು ನಿನಗೆ ಫೋನ್ ಮಾಡೀನಿ ಅಂದ. ಅಂದರೆ ನನಗೆ ಪಂಚಭೂತಗಳ ಕೆಲಸ ಮಾಡ್ಯಾವ ಅಂತ ಆಯ್ತಲ್ಲಮ್ಮ. ನನಗೆ ಓಹೋ ನಿಜ, ಇದು ಧ್ಯಾನ ಅಂದರೆ ಸತ್ಯ. ಒಂದೊಂದು ನನಗೆ ಮೇಟಿನ ಮೇಲೆ ಕೊಟ್ಟು ಧ್ಯಾನ ಅಂದರೆ ನಿಜ, ಧ್ಯಾನ ಅಂದರೆ ನಿಜ ಅಂತ ಹೇಳ್ಕೊಟ್ಕಂತ ಬಂದು, ಆಗ ನನ್ನಲ್ಲಿರುವ ಸೊಕ್ಕು ಅಹಂಕಾರಗಳೆಲ್ಲ ಒಂದೊಂದು ಕಡಿಮೆ ಆಯ್ಕೊಂತ ಬಂದು. ಅಂದರೆ ಇದನ್ನು ನಂಬಕ್ಕೆ ಜಾಸ್ತಿ ಆಯ್ತಲ್ಲ. ಹೌದಲ್ಲ, ನಿಜ ಅಲ್ಲ. ನಾನು ಅವನಿಗೆ ರೊಕ್ಕ ಕೊಟ್ಟಿದ್ದಿರುವಾಗ ಅಂದ್ಕೊಂಡಿದ್ರೆ ಅವ್ನು ಕೊಡ್ತಿದ್ದೀನಿ. ಇವತ್ತಿಗೂ ದುಡ್ಡು ಕೊಟ್ಟಿಲ್ಲ, ಇವತ್ತಿಗೂ ಕೊಡ್ತೀನಿ ಅಂತ ಇದ್ದೇನೆ ಅಷ್ಟೇ. ಇವತ್ತಿಗೂ ದುಡ್ಡು ಕೊಟ್ಟಿಲ್ಲ, ಕೊಡ್ತೀನಿ ಅಂತಾರೆ. ಆಯ್ತು, ಅದಕ್ಕೆ ಬೇಡಿಕೆ ಇರಬಾರ್ದು, ಹಿಂಗೆ ಬೇಕು ಅಂತ ಹಂಗೆ ಬೇಡಿಕೆ ಇರಬಾರ್ದು. ಏನು ಅಂದ್ಕೊಂಡಿದ್ವಿ, ಆ ಸಂಕಲ್ಪ ನಾವು 21 ದಿನ ಧ್ಯಾನ ಇಟ್ಕೊಂಡಿದ್ವಿ ಅಂತ ಹೇಳಿದ್ವಲ್ಲ, ನಾವು ಸಂಕಲ್ಪ ಏನು ಇಟ್ಕೊಂಡಿದ್ವಿ, ನನ್ನ ಮನಸ್ಸಿನ ನಾನು ಇವರು 4 ಜನ ಅಣ್ಣ ತಮ್ಮಂದ್ರೆ ಏನು ಇದ್ದಾರಲ್ಲ, ಎಲ್ಲರೂ ಸಿರಿವಂತರೇ, ಗೌಡ್ರು. ಆ ಊರಾಗ ಸಂಗನಕಲ್ಲಲ್ಲಿ ಫೇಮಸ್ ಇರೋರು. ಇವ್ರು 4 ಜನ ಒಗ್ಗಟ್ಟಾಗಿಬಿಟ್ರೆ ಇಡೀ ಊರನ್ನ ಎದುರಿಸ್ಬೋದು. ಇವ್ರು ಯಾಕೆ ಹಿಂಗೆ 4 ಜನ ಒಂದಾಗಬೇಕು. ಧ್ಯಾನ ನಿಜ ಅಂದರೆ, ಧ್ಯಾನ ಸತ್ಯ ಅನಿಸಿದ್ರೆ ಈ 4 ಜನ ನಾವು ಧ್ಯಾನ ಮುಗಿದ ಮೇಲೆ ನಮಗೆ ಸುದ್ದಿ ಹೇಳ್ಬೇಕು. ಅವ್ರು ಏನು 4 ಜನ ಒಂದಾಗಿರ್ಬೇಕು. ಅದು ಅವಾಗಲಿದ್ದ ನಾನು ಧ್ಯಾನ ನಂಬುತ್ತೀನಿ ಅಂತ ನಾನು ಅಂದ್ಕೊಂಡು ಧ್ಯಾನ ಮಾಡೋಕ್ಕೆ ಮನೆಗೆ ಒಪ್ಪಿಕೊಂಡಿದ್ದೆ. ಈಕೆ ಏನು ಅಂದ್ಕೊಂಡಿದ್ಲು, ಈಕೆ ತಮ್ಮೆಟ್ಟಿ ತಾವೇನು ಅಂದ್ಕೊಂಡ ನನಗೆ ಗೊತ್ತಿಲ್ಲ. ನಾನು ಹಿಂಗೆ ಅಂದ್ಕೊಂಡಿದ್ದೆ. 21 ದಿನ ಧ್ಯಾನ ಮುಗೀತು. 21 ದಿನ ಮುಗಿದ್ಮೇಲೆ 22ನೇ ದಿನ ಇವ್ರ ಅಕ್ಕ ಬಳ್ಳಾರಿಯಾಗಿದ್ದರು. ಸಾಗನಕಲ್ಲಿಂದ ಬಳ್ಳಾರಿಗೆ ಹೋಗಿದ್ಲು ಮಾತಾಡ್ಸ್ಬರಕ್ಕೆ, ಆರಾಮಿಲ್ಲ ಯಾರಿಗೆ ಅವ್ರ ಮಗನಿಗೆ. ಬಂದ ಮೇಲೆ ಒಂದಿನ 22ನೇ ದಿನ ಆ ಮನೆ ಓನರ್ 4ನೇ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡಾತ ಸಣ್ಣತನ ಮನೆ. ನಾನು ಇದ್ದೀವಿ ಬಾಡಿಗೆ. ಸಣ್ಣತನ ಮನೆಗೆ ಬಂದರು ಕರೆಯಾಗ. ನನ್ನ ಮೊಮ್ಮಗಳು ಬರ್ತಡೇ ಐತೆ, ಬರ್ಬೇಕು ನೀವು ಅಂತ ಕರೆಯಾಗಿ ಬಂದರು. ಗೊತ್ತಿಲ್ಲ ನಮಗೆ, ನಾವು ಮನಸ್ಸು ಒಳಗೆ ಅದೀವಿ. ಭಯ ಮಾಡ್ತಿದ್ರು. ನಮ್ಮ ಮನೆ ಮುಂದೆ ನಿಂತ್ಕೊಂಡು ಅದು ಮ್ಯಾಲಿಂದ ಹರಿಸಿದೆ, ಬರವಣ್ಣ ನಮ್ಮ ಮನೆ ಕಾಂಪೌಂಡ್ ದಾಟ್ಕೊಳ, ನೀನು ಅವತ್ತು ಹಂಗೆ ಬಿದ್ದಿದ್ದು, ನೀನು ಇವತ್ತು ಹಿಂಗೆ ಹಂಗಂದಿದ್ದೀನಿ, ಹಿಂಗಂದಿದ್ದೆ, ಅಲ್ಲಿ ಮಸ್ಸು ಮಾಡಿ ಇಲ್ಲಿ ಮಸ್ಸು. ಏನೋ ವಿದ್ಯಾರ್ಥಿಗರೆಲ್ಲ ನಾವು ನೋಡಿದ್ದೆ, ಧ್ಯಾನ ಮಾಡಿದ್ದೆ, ಧ್ಯಾನ ಇಟ್ಕೊಂಡ್ರೆ ಎಲ್ಲರೂ ಒಂದಾಗಬೇಕಂತ ನಾನು ಅಂದ್ಕೊಂಡಿದ್ದೆ. ಮೀನಾಕ್ಷಿ ಸಂಕಲ್ಪ ಇದೇನು ಹಿಂಗಾಯ್ತಲ್ಲ, ಎದುರಾಗ್ಬಿಡ್ತಲ್ಲ ಅಂತ ಹೊರಗೆ ಬಂದು ನೋಡಿದ್ರು. ಇವರು ಅಣ್ಣ ತಮ್ಮಂದು ಗೌಡ್ರೆ ದೊಡ್ಡರೇ ನಿಮ್ಮ ಮನೆಗೆ ಬಂದಾರ. ಅವರು ನಿಮ್ಮ ಮೇಲಿರೋ ದ್ವೇಷನೆಲ್ಲ ಮರೆತು ಬಂದಾರಲ್ಲ ನಿಮ್ಮ ಮನೆಗೆ, ಅದಕ್ಕೆ ನೀನು ಬೆಲೆ ಕೊಡ್ಬೇಕಪ್ಪ, ಹಿಂಗೆ ಮಾಡಬಾರ್ದು ಅಂದೆ. ಸರಿ ಬಿಡು ಸ್ವಾಮಿ, ಹಂಗಂದ್ರೆ
ಮೇಡಮ್ ಬರ್ತಾನಿಲ್ಲ ಅದು ಯಾರು ಇಂಗ್ಲೀಷ್ ಆಯಿತು ಆಗ ಸೆರೆ ಬಿಡ್ಸಮ್ಮ ಆಯ್ತು ಹಂಗಂದ್ರೆ ಬರಲವಳು ಮಾಡೋಣವಳು ಹೋಗೋಣ ಅಂತ ಒಪ್ಕೊಂಡು ಮರು ದಿವಸ ಬರ್ತಡೇಗೆ ಹೋದ್ವಿ ಅವತ್ತು ನೀವು ಬರ್ಬೇಕಂದ್ರೆ ನಾವು ಬರ್ತೀವಿ ನಾವು ಬರ್ತಡೇ ಓದಿ ಅವರು ಬಂದರು ಎಲ್ಲರೂ 4 ಜನ ಒಂದಾಗಿಬಿಟ್ರು ಒಳ್ಳೆ ಪ್ರೇಮ ಆಗಿಬಿಟ್ಟು ಬೇಸ ಆಗಿಬಿಡ್ತು ಸ್ವಾಮಿ ನೀನು ಧ್ಯಾನ ಇಟ್ಕೊಂಡಿದ್ದೆಲ್ಲ ಏನು ಸಂಕಲ್ಪ ಮಾಡ್ಕೊಂಡಿದ್ದೆ ಅಂದರೆ ನೀವು 4 ಜನ ಒಂದಾಗಿ ನಾನು ನೋಡ್ಬೇಕು ಅಂದ್ಕೊಂಡಿದ್ದೆಪ್ಪ ಅದೇ ನೀವು ಆಗಿರಲ್ಲ ಅದೇ ಸಂಕಲ್ಪ ಅಂದರೆ ಧ್ಯಾನದಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ಇಮಿಡಿಯೇಟ್ ಈಡೇರ್ತಾ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಸ್ವಂತ ಸ್ವಾರ್ಥಕ್ಕಾಗಿ ಏನು ನಾನು ಕೋರಿಲ್ಲ, ನನಗೇನು ಅದು ಬೇಕು ಇದು ಬೇಕಂತ ನಾನು ಕೇಳಿಲ್ಲ. ಅವ್ರು 4 ಜನ ಒಂದಾದರೆ ಸಾಕು ಧ್ಯಾನ ಸತ್ಯ ಅನ್ನೋದು ಆವಾಗ ನನಗೆ ಇನ್ನೂ ಶೀಲ ಹಾಕಿದಂಗೆ ಆಯ್ತು, ಮುದ್ರೆ ಹಾಕಿದಂಗೆ ಆಯ್ತು ನನ್ನ ಮನಸ್ಸಿಗೆ. ಓಹೋ ಇದು ಸತ್ಯ, ಧ್ಯಾನ ಬಿಡಬಾರ್ದು ಇನ್ಮೇಲೆ. ಆವಾಗ ಧ್ಯಾನ ಮಾಡ್ತಾ ಆವಾಗಲಿಂದ ಶುರು ಮಾಡಿದ್ವಿ ನಾವು ಧ್ಯಾನ ಕ್ಲಾಸಿಗೆ ಬರೋದಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರೆ. ಇನ್ನೊಂದು ದಿನ ಅನುಭವ ಏನಾಯ್ತು ಅಂದರೆ ಈ ವಂಶಿ ಕೃಷ್ಣ ಅಂತೇಳಿ ಅವ್ರದ್ದು ವಂಶಿ ಕೃಷ್ಣ ಸಾರ್ದು ವಿಡಿಯೋ ನೋಡ್ತಿದ್ವಿ, ಕರ್ಮ ವಿಪಾಕಮ್ಮ ನೋಡ್ತಿದ್ವಿ. ಅವತ್ತು ನಾವು ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಮನೇಲಿ ಇಟ್ಕೊಂಡಾಗ ಶಿವೋಹಂ ಅಂತ ಸಾಂಗ್ ಬರುತ್ತಲ್ಲ, ಅದು ಜಾಸ್ತಿ ನನ್ನ ಮನಸ್ಸಿಗೆ ನನ್ನ ಪರಿವರ್ತನೆ ಮಾಡಿದ್ದೇ ಅದು ಆ ವಿಡಿಯೋ. ಹಾಂ, ನನಗೆ ಆ ವಿಡಿಯೋ ಆ ಸಾಂಗು ನನ್ನ ಬದಲಾವಣೆ ಮಾಡೋದಕ್ಕೆ ಕಾರಣ ಆ ವಿಡಿಯೋ ಅಂತ ಹೇಳ್ಬೋದು, ನೀವು ಧೈರ್ಯವಾಗಿ ಹೇಳ್ತೀನಿ. ಹಂಗೆ ಮಾಡ್ತಾ ಇದ್ದಾಗ ಧ್ಯಾನ ಕೂತ್ಕೊಂಡಿದ್ವಿ. ನಾನು ಶೂನ್ಯ ಸ್ಥಿತಿಗೆ ಹೋಗ್ಬಿಟ್ಟಿದ್ವಿ, ಏಕಾಗ್ರತೆಯಿಂದ ಮಾಡ್ಬೇಕಾದ್ರೆ ಹೋಗಿದ್ವಿ. ಸೀದಾ ಬಂದು ಮಾಸ್ಟರ್ ಬಂದರು, ಇಬ್ಬರು ಬಂದು ನನ್ನ ಹಿಂಗೆ ಹಿಡ್ಕೊಂಡು ಹೋದ್ರ ಮೇಲೆ ಹೋದ ಮೇಲೆ ಹೋಗಿ ಅಲ್ಲಿ ದೊಡ್ಡದೊಂದು ಆಲದ ಮರ ಸುತ್ತ ಒಂದು 1000 ಜನ ಭಕ್ತಾದ್ರು ಗಣಗಳೆಲ್ಲರೂ ಕುಂತಾರೆ, ಶಿವೋಹಂ ಸಾಂಗಾಡಕತ್ತಾರೆ. ಹೋಗಿ ನನ್ನ ಅಲ್ಲಿ ಬಿಟ್ಟುಬಿಟ್ರು. ನಾನು ಅಲ್ಲಿ ಕೂತ್ಕೊಂಡು ಎಲ್ಲರೂ ಶಿವೋಹ ಮಾಡ್ತಾರೆ, ನಾನು ಶಿವೋಹಂ ಆಡ್ಕೊಂಡು ಕೇಳ್ಕೊಂತ ಇದ್ದೀನಲ್ಲ ನಾನು. ನಾನು ಶಿವೋಹಂ ಅಂತ ಅನ್ಕೊಂಡು ಕುಂತಿದ್ದೆ. ನನ್ನ ಮಗಳು ತೀರ್ಕೊಂಡಾಳ ಅಂತ ಹೇಳಿದ್ದಲ್ಲ ಮೊನ್ನೆ ದೊಡ್ಡ ಮಗಳು, ಆ ಹುಡುಗಿ ಬಂದರು. ಅಯ್ಯಪ್ಪ ನಮಗ್ ಪ್ರೀತ ನೀನು ಬಂದುಬಿಟ್ಟಿಯಲ್ಲಪ್ಪ ಅಂತ ಅಂದ್ಲು. ಆಕೆ ನನಗೆ ಕಾಣ್ತದಳ. ಹೌದು, ಅಲ್ಲವಣ್ಣ ನಿನಗೇನು ಬುದ್ಧಿಗಿದ್ದೆ ಐತಿಲ್ಲ, ಸಣ್ಣ ಹುಡುಗರನ್ನ ಬಿಟ್ಟು ಬಂದುಬಿಟ್ಟಿಯಲ್ಲ, ಏನು ಅವಸರಕ್ಕೆ ನೀನು ಇಲ್ಲಿ ಬರೋದು, ಯಾಕೆ ಬಂದು, ಏನು ಕಾರಣ ಹೋಗಲಿ, ನಿನ್ನ ಸಾವಿಗೆ ಕಾರಣ ಏನಂತ ಡಾಕ್ಟ್ರೇ ಹೇಳಿಲ್ಲ, ಅತ್ತೆ ಮಾವನವ್ರಿಗೆ ಗೊತ್ತಿಲ್ಲ, ನಮಗೆ ಊಟಿಸಿದವ್ರಿಗೆ ನಮಗೆ ಗೊತ್ತಿಲ್ಲ, ಏನು ಹಿಂಗೆ ಬಂದುಬಿಟ್ಟಿಯಲ್ಲ, ನಿನಗೇನು ಬುದ್ಧಿ ಐತಿಲ್ಲ. ಅಪ್ಪ ಅದು ಅಲ್ಲದು ನನ್ನ ನಾಟಕ, ಅಲ್ಲಿ ನನ್ನದು ಪಾತ್ರ ಅಷ್ಟೇ ಇತ್ತು, ಅಷ್ಟು ಮಾಡಿ ಬಂದುಬಿಟ್ಟಿನಿ. ನೀನು ಇಲ್ಲಿಗೆ ಯಾಕೆ ಬಂದಿ, ನೀನು ಯಾಕೆ ಬಂದು ಅರ್ಜೆಂಟ್ ಬಂದಿಯಲ್ಲ ಅಂತ ಬಂದು ಹಿಂಗೆ ಮಗ್ಲಿಗೆ ಕುಂತವರಿಗೆ ನಮಪ್ಪೀತ ಅಂತ ತೋರ್ಸೋಕ್ಕೆ ಹಿಂಗೆ ಮುಟ್ಟಿದ್ದು. ನಾನು ಸಿಗಲಿಲ್ಲ, ಸ್ಪರ್ಶ ಆಗಿಲ್ಲ. ನೀನು ಧ್ಯಾನ ಮಾಡ್ಕೊಂತ ಕುಂತ್ಕೊಂಡು ಬಂದು ಇಲ್ಲಿಗೆ, ನೀನು ಇನ್ನು ಇಲ್ಲಿ ಬರ್ಬೇಕಂದ್ರೆ ಮಹಾ ಪುಣ್ಯ ಮಾಡಿರ್ಬೇಕೇನು, ಏನಂತ ಮಾಡಿ ಎಲ್ಲರೂ ಇಲ್ಲಿ ಬರ್ತಾರೆ, ಏನು ಸತ್ತವ್ರು ಎಲ್ಲರೂ ಇಲ್ಲಿ ಬರೋದಿಲ್ಲ, ಪುಣ್ಯ ಮಾಡಿರ್ಬೇಕು. ನೀನು ಧ್ಯಾನ ಮಾಡ್ಕೊಂತ ಧ್ಯಾನದಲ್ಲಿ ಬಂದು ಇಲ್ಲಿಗೆ ಅಂತ ಗೊತ್ತಾಯ್ತು ಆಕೆಗೆ ಅರ್ಥ ಆಯ್ತಲ್ಲ. ಹೌದು ಬಿಡಮ್ಮ, ನೀನಂತ ಪುಣ್ಯ ಮಾಡಿ ಎಲ್ಲ ಬಂದಿಯಲ್ಲ, ಹೆಂಗದು ಇವಾಗ ಬೇಯಿಸಿದ ನೋಡು, ನನಗೇನಿಲ್ಲ, ಅಡುಗೆ ಮಾಡ್ಬೇಕು ಅನ್ನಂಗಿಲ್ಲ, ನೀರು ತರಬೇಕು, ಕೆಲಸ ಮಾಡ್ಬೇಕು ಅನ್ನಂಗಿಲ್ಲ, ಗಾಳಿನೇ ಜೀವನ, ಗಾಳಿ ಬೇಕು ಅನ್ನಂಗಿಲ್ಲ, ಏನು ಬೇಕಿಲ್ಲ. ಅವು ನೋಡಿ ಹೆಂಗೆ ಬೇಕಾದ್ರೆ ಹಾರಾಡ್ತಾಯಿದ್ದೀನಿ ನಾನಂತ ಏಂಜಲ್ ಥರ ಹಾರಾಡ್ತಾ ಇದ್ಲು. ಸಂತೋಷ ಆಯ್ತು, ಬೇಡ ಬೇಯಿಸೋದಿಯಲ್ಲ ಬಿಡಮ್ಮ, ಇಲ್ಲೇನು ಬೇಯಿಸೋದಿ, ಹೋಗಲ್ಲ ಇಲ್ಲಿ ಮಕ್ಕಳು ಬೇಯಿಸಿದ್ರ ನೋಡಿ ಹಂಗೆ ಆಗೈತಲ್ಲ. ಯಾರಿಗೆ ಅಲ್ಲಿ ನೀನಾಗಿ ಇಲ್ಲಿ ಬಂದು ನಮ್ಮಪ್ಪ ಅಂತ ಹೇಳಿನ ಅಷ್ಟು ಬಿಟ್ಟರೆ ನಿನ್ನ ನಾ ಮರ್ತು ಮರಿಬೇಕು. ಅಲ್ಲಿ ಮುಗೀತು, ಅಲ್ಲಾಯ್ತು ಬಿಡಮ್ಮ ಸರಿ. ಬಾಲಸುಬ್ರಹ್ಮಣ್ಯಂ ಸಾರು ಕುಂತಿದ್ರು ಅಲ್ಲಿ, ಅವರು ತೀರಾಗಿದ್ರು, ಅವರು ಅಲ್ಲಿ ಕುಂತಿದ್ರು. ಅವ್ರಿಗೆ ಹೇಳಿದ್ರು, ಅವ್ರು ಮಾತಾಡ್ತಾರೆ, 2 ಆತ್ಮಗಳವು. ನಾನು ಮಾತ್ರ ಫಿಸಿಕಲ್ ನಾನು ಇನ್ನೂ ಹೋಗಿಲ್ಲಲ್ಲ. ಸರ್ ನಮ್ಮಪ್ಪರು ಇವರು ನಮಸ್ಕಾರ ಸರ್, ನಾನು ಫ್ಯಾನ್ಸ್, ನಾನು ನಿಮ್ಮ ಹಾಡು ನೀವು ಹಾಡಿರೋದು ಹಾಡಿದ್ದು ನಿಮ್ಮ ಫ್ಯಾನ್ ಸರ್ ನಾನು ಅಂತ ಹೇಳಿದೆ. ಹೌದು ನಾನೇ ಹಾಡಿರೋದು, ಎಲ್ಲರೂ ಭೂಲೋಕದಲ್ಲಿ ಎಲ್ಲರೂ ಬೇಯಿಸಿದ್ದಾರೆ, ಎಲ್ಲರೂ ಬೇಯಿಸಿದ್ದಾರೆ ಸರ್, ನಾನು ಕೂಡ ಬೇಯಿಸಿದ್ದೀನಿ, ನಿಮ್ಮ ಹಾಡು ಕೇಳ್ಕೊಂತ ಇಲ್ಲಿ ಬಂದೀನಿ, ಅಷ್ಟು ತಲ್ಲಿನಾಗಿಬಿಟ್ಟಿನಿ ನಾನು. ಆಯ್ತು ಬೇಯಿಸಾಯ್ತು ಬಿಡಪ್ಪ, ಬೇಯಿಸಿರ್ರಿ ಅಂತ ಹೇಳಿದ. ಆಯ್ತು ಸರ್ ಅಂತ ಹೇಳಿದೆ. ಅಷ್ಟು ಅವಾಗ ಅಲ್ಲಿ ಒಂದು ಏನಾಯ್ತು ಮಿರಾಕಿಲ್ ಅಂದರೆ,
ನನಗೆ ಅಲ್ಲಿ ಇರೋ ನನ್ನ ಮಗಳಿಗೆ ಇಲ್ಲಿ ಭೂಮಿ ಮೇಲೆ ಇರೋ ಲಕ್ಷ್ಮಣ ಅಂತ ಒಬ್ಬ ನಂದ್ಯಾಲದಲ್ಲಿ ನಮ್ಮ ಫ್ರೆಂಡು ಫೋನ್ ಮಾಡ್ತಾ ಇದ್ದೇನೆ. ಒಂದು 7-8 ಸಾರಿ ಮಿಸ್ ಕಾಲ್ ಕೊಟ್ಟೆ ನಾನು. ಈಕಿ ಎತ್ತಿಲ್ಲ. ನಾವು ಧ್ಯಾನದಲ್ಲಿದ್ದೀವಿ. ಅಪ್ಪ ಹೋಗಲ್ಲ ನಿನ್ನ ಫ್ರೆಂಡು ಲಕ್ಷ್ಮಣ, ನಾವು ಆಯುರ್ವೇದಿಕ್ ಮೆಡಿಸಿನ್ಸ್ ಮಾಡ್ತಿದ್ವಿ, ನಿಮ್ಮ ಫ್ರೆಂಡ್ ಲಕ್ಷ್ಮಣ ಫೋನ್ ಮಾಡೋಕ್ಕಂತೆ ನಾವು ಹೋಗಿ ಸಾಕು ಧ್ಯಾನದಿಂದ ಬರಬೇಡಿ, ಬರಗಿದ್ರೆ ಇಲ್ಲಿಗೆ ನೀನು ಅಲ್ಲಿದೆಲ್ಲ ಮುಗಿಸ್ಕೊಂಬಾ ಅಂಥೇಳಿ ಹಿಂಗೆ ದಬ್ಬಿಟ್ರು. ದಬ್ಬಿದ್ರೆ ನಾನು ಹಿಂಗೆ ಬಿದ್ದು ಮುಂದಕ್ಕಿದ್ದೆ. ಇಲ್ಲಿ ಎಚ್ಚರ ಆಯ್ತಲ್ಲ, ಏನಾಯ್ತು ಏನಿಲ್ಲ, ಹಿಂಗೆ ಲಾವಣ್ಯ ತಂದಿದ್ಲು, ಹಿಂಗೆ ದಬ್ಬಿದ್ಲು, ಲಕ್ಷ್ಮಣ ಫೋನ್ ಮಾಡ್ಯಾನ, ನಾನು ಅವ್ನು ಮಾಡ್ಯಾನ 7 ಸಾರಿ ಮಿಸ್ ಕಾಲ್ ಮಾಡ್ಯಾನ ಅಂತ ಅಂದ್ರು. ಆವಾಗ ನನಗೆ ವಂಡ್ರಾಯ್ತು. ಆ ಹುಡುಗಿಗೆ ಅಲ್ಲಿ ಅಂದರೆ ಆತ್ಮಗಳಿಗೆಲ್ಲ ತಿಳಿತೈತೆ, ಅವರು ಪರಮಾತ್ಮ, ಆತ್ಮ ಅಲ್ಲ ಅಲ್ಲಿ, ಅವರು ಪರಮಾತ್ಮನಾಗಿರೋ, ನಾವಿಲ್ಲ ಆತ್ಮ ಸ್ವರೂಪದಲ್ಲಿ ಇದೀವಿ ಅಷ್ಟೇ. ಅಂದರೆ ಇದು ಒಂದು ನನಗೆ ನಿದರ್ಶನ ತೋರಿಸಿದ್ದು. ಹಿಂಗೆ ಮಾಡ್ತಾ ಇದ್ವಿ. ಆಮೇಲೆ ಧ್ಯಾನನ ನಾನು ನಂಬಿದೆ, ಧ್ಯಾನ ಮಾಡ್ತಾ ಇದ್ದೀವಿ ನಾವು 1 ತಾಸು 2 ತಾಸು. ಆಮೇಲೆ ಭೀಮಾ ಸರ್ ಅಂತ ಒಬ್ಬರು ಕ್ಲಾಸ್ ಇಟ್ಕೊಂಡಿದ್ರು. 7 ತಾಸು ಧ್ಯಾನ 21 ಪಿರಮಿಡ್ನಲ್ಲಿ ಇಟ್ಕೊಂಡಿದ್ರು. ನಾನು ಒಂದು 5-6 7 ಪಿರಮಿಡ್ಗಳಲ್ಲಿ 7 ತಾಸು ಧ್ಯಾನ ಮಾಡೋಕ್ಕೆ ಹೋಗಿದ್ದೆ. ಒಂದು ಸೀಟಿಂಗಿಗೆ 7 ತಾಸು ಕುಂದ್ರದು ಅಭ್ಯಾಸ ಮಾಡಿದ್ವಿ. ಆಗ್ತದಿಲ್ಲ ಆಗ್ಲಾರದ್ದು ಅನ್ನೋದು ಏನಿಲ್ಲ. ನಾವು ಮನಸ್ಸು ಮಾಡಬೇಕು. ಈ ನಮ್ಮ ಆತ್ಮಕ್ಕೆ ಆಗಲಾರದ್ದು, ಇದು ಆಗೋದಿಲ್ಲೇನೋ ಅನ್ನೋ ಒಂದು ನೆಗೆಟಿವ್ ಥಾಟೇ ಇರಬಾರ್ದು. ಬೇಕಾದ ಪ್ರಪಂಚನ ಸೃಷ್ಟಿ ಮಾಡ್ಬೋದು, ಮತ್ತೆ ತಿರುವಾಕ್ಬೋದು. ಅಂದರೆ ಅಷ್ಟು ಶಕ್ತಿ ನಮ್ಮಲ್ಲಿ ಐತೆ. ನಮಗೆ ಗೊತ್ತಿಲ್ಲ, ನಮ್ಮ ಶಕ್ತಿ ಬಗ್ಗೆ ನಮಗೆ ಗೊತ್ತಿಲ್ಲ. ಈಗ ನೋಡಿರಿ, ಎಲ್ಲವದು ಒಂದು ಗಣರಾಜ್ಯೋತ್ಸವ, ಮತ್ತು ಮದರ್ಸ್ ಡೇ, ಫಾದರ್ಸ್ ಡೇ, ಚಿಲ್ಡ್ರನ್ಸ್ ಡೇ ಅಂತ ಎಲ್ಲ ಡೇಗಳು ಮಾಡ್ಯಾರ. ನಾವು ಶಾಸ್ತ್ರೋಕ್ತವಾಗಿ ಪುರಾಣಗಳಲ್ಲಿ, ಪಂಚಾಂಗಗಳಲ್ಲಿ ಹಿರಿಯರ ದಿನಾಚರಣೆ ಅಂತ ನಾಳೆದ್ದು ಮಾಡ್ತಾರೆ ಅಮಾವಾಸ್ಯೆಗೆ. ಹೌದಾ? ಗೊತ್ತಾ? ಅವ್ರನ್ನ ನಾವು ನೆನೆಸ್ಕೋಬೇಕಲ್ಲ. ಅವ್ರನ್ನ ಒಂದು ದಿನ ಆಗಲೇ ವರ್ಷದಲ್ಲಿ ನೆನೆಸ್ಕೋಬೇಕು ಅನ್ನೋ ಸಲುವಾಗಿ ಮಹಾಲಯ ಅಮಾವಾಸ್ಯೆ ಅಂತ ಅವತ್ತಿನ ದಿನ ಅವ್ರಿಗೆ ಮೀಸಲಿಟ್ಟಾರೆ. ನಾವು ಈ ಭೂಮಿಯಲ್ಲಿ ಬರೋದಕ್ಕೆ ಕಾರಣಕರ್ತರು ಅವರೇ. ಅವರಿದ್ದರೆ ನಾವು, ಅವರಿಂದನೇ ನಾವಲ್ಲ. ಅವ್ರನ್ನ ನೆನೆಸ್ಕೋಬೇಕು. ಒಂದು ದಿನಕ್ಕೆ, ವರ್ಷಕ್ಕೆ 1 ಸಾರಿ ಆದರೂ ಅವ್ರ ಹೆಸರು ಹೇಳಿ ಲೋಭನಾಗಿ ನಿಮ್ಮ ಕೈಲಾದ ಶಕ್ತಿ ಅನುಸಾರ ಅವ್ರಿಗೇನು ನೀನು ಸೇವೆ ಮಾಡೋಕೆ ಮಾಡಿ ಅವ್ರನ್ನ ನೆನೆಸ್ಕೊಳ್ಬೇಕು. ಆ ದಿನಾನ ನಾವು ಎಲ್ಲರೂ ಆಚರಣೆ ಮಾಡೋಣ. ನೀವು ಎಲ್ಲರಿಗೂ ತಂದೆ ತಾಯಿ ದೇವರೇ. ತಂದೆ ತಾಯಿ ನಮಗೇನು ಹುಟ್ಟಿದ ಕೂಡಲೇ ಏನಂತಾರೆ, ತಂದೆಯ ಮೊದಲ ಗುರು, ತಾಯಿಯೇ ದೇವರು ಅಂತ ಹೇಳ್ತಾರೆ. ಹೌದಲ್ಲ? ನಮಗೆ ಶಾಲೆ ಕಲಿಸಿರೋದು ಅವನ್ನೇ ಅಲ್ಲ. ಹೀಗಾಗಿ ತಂದೆ ತಾಯಿನ ಯಾರೂ ಮರಿಬಾರ್ದು. ದೊಡ್ಡವರು, ಹಿರಿಯರು ಅಂದ ಗೌರವ ಇರಬೇಕು. ಈ ಧ್ಯಾನ ನನಗಂತೂ ಮರುಜೀವ ನನ್ನ ಹೆಂಡ್ತಿನ ಕೊಟ್ಟಿದ್ದೆ. ನನಗೆ ಒಂದು 8-10 ಲಕ್ಷ ರೂಪಾಯಿ ಖರ್ಚು ಉಳಿಸೈತೆ. ಇನ್ನು ಧ್ಯಾನನ ನಾನು ಬಿಡಂದ್ರೆ ಬಿಡ್ತೀನಿ ನಮ್ಮ. ಹಂಗಾಗಿ ನೀವು ಧ್ಯಾನಕ್ಕೆ ಬಂದಿದ್ದೀರಿ, ನೀವಾಗಿ ಬಂದಿದ್ದೀರಲ್ಲ, ಇದು ಬರೋದಕ್ಕೂ ಹಿಂದಿನ ಜನ್ಮದ ಪುಣ್ಯ ಇದ್ದರೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ. ಧ್ಯಾನಕ್ಕೆ ಸುಮ್ಮನೆ ಯಾರೂ ಸಾಮಾನ್ಯವಾಗಿ ಬರೋಕ್ಕೆ ಹಾಕಲ್ಲ. ಏನೋ ಒಂದು ಹಿಂದಿನ ಲಿಂಕ್ ಇರ್ತದೆ. ಇದು ಮೊದಲನೇ ಪಾಠಶಾಲೆ ನಮಗೆ. ಇಲ್ಲಿಂದ ಬರ್ತಾವೆ. ನಮಗೆ ಇಷ್ಟು ಮಾತಾಡೋಕ್ಕೆ ಬರ್ತಿದ್ದಿಲ್ಲ. ಧ್ಯಾನಕ್ಕೆ ಬಂದಮೇಲೆ ಅವ್ರನ್ನ ನೋಡಿ, ಇವ್ರನ್ನ ನೋಡಿ, ಅವ್ರನ್ನ ಕೇಳಿ, ಅವ್ರ ಮಾತು ಕೇಳಿ, ಇವ್ರ ಮಾತು ಕೇಳಿ, ಸ್ವಾಧ್ಯಾಯ ಈ ವಿಡಿಯೋಗಳು, ಪ್ರೋಗ್ರಾಮ್ಗಳು ನೋಡಿ ನಾವು ಮಾತಾಡೋದು ಕಲ್ತೀವಿ ಅಷ್ಟೇ. ಈಗ ನಾನು ಇವತ್ತೇ ಫಸ್ಟ್ ನಿಮ್ಮ ಮನೆಗೆ ಮಾತಾಡ್ತಿರೋದು. ನಾನು ಎಲ್ಲಿ ಕ್ಲಾಸ್ ಮಾಡಿಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ನಾನು ಎಲ್ಲಿ ಕ್ಲಾಸ್ಗೆ ಹೋಗಿಲ್ಲ, ಮಾಡಿಲ್ಲ. ಮಾತಾಡ್ಬೇಕಂತ ಅನಿಸಿತ್ತು ಲಾಸ್ಟ್ ಟೈಮು. ನಾನೇ ಮಾತಾಡ್ತಾವಮ್ಮ ಅಂತ ಹೇಳಿದ್ದೆ. ಇದು ನನಗೆ ಆದ ಅನುಭವ ಧ್ಯಾನದಲ್ಲಿ. ಇಷ್ಟು ನನ್ನ ಅನುಭವ ಆಯ್ತು ನೋಡಮ್ಮ ಅಷ್ಟೇ. ನನಗೆ ಇದು ಅಲ್ಲಮ್ಮ, ಇನ್ನೂ ಒಂದು ಅನುಭವ ಅಂದರೆ, ನಾವು ಧ್ಯಾನಕ್ಕೆ ಕ್ಲಾಸಿಗೆ ಕರಿತಿದ್ರ, ಒಂದು ಕ್ಲಾಸ್ ಮಿಸ್ ಆಗಬಾರ್ದು. ನಮ್ಮ ಸೇವೆ ಮಾಡಬೇಕು, ನಮ್ಮ ಕೈಲಾಗಿದ್ದು ಮಾಡಬೇಕು. ಸೇವೆ ಅಂದರೆ ವಿಶ್ವಕ್ಕೆ ಏನು ಮಾಡಬೇಕು ನಾವು? ನೇಚರಿಗೆ ನಾವೇನು ಮಾಡಿದ್ವಿ? ನೇಚರ್ ನಮಗೆ ಎಲ್ಲ ಕೊಟ್ಟೈತೆ. ಗಾಳಿ, ಬೆಂಕಿ, ನೀರು, ಭೂಮಿ ಇರೋದಕ್ಕೆ, ಓಡಾಡೋಕ್ಕೆ, ಭೂಮಿ ಮೇಲೆ ಆಕಾಶ, ಅವು ಇಲ್ದಿದ್ರೆ ಹೆಂಗಿತ್ತು? ಒಂದು 10 ನಿಮಿಷ ಸ್ಟ್ರೈಕ್ ಮಾಡಿಬಿಟ್ರೆ ಗಾಳಿದೇವ, ವಾಯುದೇವ 5 ನಿಮಿಷ ನಾನು ಇವತ್ತು ಬರೋದಿಲ್ಲ, ಬೀಸೋಕ್ಕಲ್ಲ ಅಂದ್ಬಿಟ್ರೆ ನಮ್ಮ ಗತಿ ಅಲ್ಲ. ಸ್ವಲ್ಪ ಯೋಚನೆ ಮಾಡಿರಿ ನೀವು. ನಾವು ಸ್ಟ್ರೈಕ್ ಮಾಡ್ತಿರ್ತೀವಿ ಮನೆಗೆ, ಸೀರೆ ಒಳ್ಳೆ ತಂದಿಲ್ಲ ಅಂತ ಗಂಡನ ಮೇಲೆ ಸಿಟ್ಟಾಗೋದು, ಮಕ್ಕಳು ನಾವು ತಂದೆ ಮೇಲೆ ಸಿಟ್ಟಾಗೋದು ಆಗ್ತಾವಿಲ್ಲ ಇವೆಲ್ಲವು. ಹಂಗೇನೇನೋ ಸಿಟ್ಟಾಗ್ಯಾರ ಅವರು. ಅವ್ರಿಗೆ ನಾವೇನು ಕೊಟ್ಟಿವಿ? ತಿರುಗಿ ನಾವೇನು ಕೊಟ್ಟಿವಿ? ಪ್ರಪಂಚದಲ್ಲಿ ಇಷ್ಟೆಲ್ಲ ನಾವು ಅನುಭವಿಸ್ತಾ ಇದ್ದೀವಲ್ಲಮ್ಮ. ಗಾಳಿ ಬೇಕು, ನೀರು ಬೇಕು. ಅಡುಗೆ ಇಲ್ದಿದ್ರು ನೀರು ಕುಡ್ದೆ ಇರ್ಬೋದು 8 ದಿನ. ಹೌದಲ್ಲ? ಗಾಳಿಯಿಂದ 3 ದಿನ ಇರ್ಬೋದು. ಅವೇ ಬಂದಾಗ್ಬಿಟ್ರೆ ಹೆಂಗೆ? ನಾವೇನಾದರೂ ಮಾಡ್ಬೇಕಂದ್ರೆ ನಾವು ಸ್ವಯಂಕೃತ ಅಪರಾಧ ಮಾಡಿ 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 ಮಾಡಿ
ಇಷ್ಟು ಕಲಿಯುಗನ ಸೃಷ್ಟಿ ಮಾಡಿದರೆ ನಾವು ಹಂಗೆ ನಾವು ಇನ್ಮೇಲೆ ಆದರೂ ಪರಿವರ್ತನೆಯಾಗಿ ತಿಳಿದು ತಪ್ಪು ಮಾಡಬಾರ್ದು ಅಂತ ಏನು ಹೇಳ್ತಾರಲ್ಲ, ನಾವು ಒಂದು 2 ವರ್ಷಕ್ಕೆ ನಮ್ಮ ಕೈಲಾದಷ್ಟು 2 ಗಿಡ ನೆಡ್ಬೋದು, 4 ಗಿಡ ನೆಡ್ರಿ, ನೀರು ಹಾಕ್ರಿ, ಕೈಲಾದಷ್ಟು ಒಂದು ಸೇವೆ ನಮ್ಮ ಕೈಲಾದ ಆಗ್ತದಲ್ಲ ಮಾಡೋದು, ಎಲ್ಲರ ಕೈಲಾಗ್ತದೆ, ಹೌದಲ್ಲಮ್ಮ? ಅದನ್ನು ಮಾಡಿರಿ ನೀವು. ಹಿಂಗೆ ಸಿದ್ದನಹಳ್ಳಿ ಕ್ಲಾಸ್ ಒಳಗೆ ಕರೆದುಬಿಟ್ರು ಒಂದು ಸಾರಿ, ಬರ್ತೀವಿ ಅಂತ ಹೇಳ್ಬಿಡು ಮೀನಾಕ್ಷಿ ಅಂದು. ಸಿದ್ದನಹಳ್ಳಿಗೆ ಹೋಗೋದು ಹೆಂಗೆ ರೀ, ದಾರಿ ಇಲ್ಲ, ರೋಡ್ ಇಲ್ಲ, ನಾನು ಕರ್ಕೊಂಡೋಗಿ ನೀವು ಸುಮ್ಮನೆ ಹ್ಞೂ ಅಂತ ಹೇಳಿ ಸಿದ್ದನಹಳ್ಳಿ ಹೋಗ್ಬೇಕು. ಕುಡ್ತಿನ ಮೇಲೆ ಹಂಗೆ ಹೋಗ್ಬೇಕು, ಒಂದು ಇಲ್ಲ ಎರಂಗಳಿ ಬಾದ್ನೆಟ್ಟಿ ಸಿದ್ದನಹಳ್ಳಿಗೆ ಹೋಗ್ಬೇಕು. ಹಾಂ, ಸಿದ್ದನಹಳ್ಳಿಗೆ ಹೋಗಿದ್ದೆವು. ಅಲ್ಲಿ ಯಾವ ಗುಡಿ ಅದು, ರಾಮಾಲಯನ ಆಂಜನೇಯನ ಗುಡಿಯಾಗಿಟ್ಟು ಹುಲಿಗೆಮ್ಮನ ಗುಡಿ, ಅಲ್ಲಿ ಕ್ಲಾಸ್ ಇಟ್ಕೊಂಡಿದ್ರಲ್ಲ, ಅಲ್ಲ ಮನ್ಯಾಗ ಇಟ್ಕೊಂಡಿದ್ರು. ಅಲ್ಲಿ ಗೌರ್ಮೆಂಟು ನರ್ಸರಿ ಆಯಮ್ಮ ಕರೆದಿದ್ದಿಲ್ಲ ನಮ್ಮನ್ನು. ರೈಟ್, ಅಲ್ಲಿಗೆ 3 ಸಾರಿ ಹೋಗಿದ್ವಿ, ಕ್ಲಾಸ್ ಒಳಗೆ ಹೋಗಿದ್ವಿ. ಹೋಗ್ಬೇಕಾದ್ರೆ ತಿಪ್ಪಲು ಎರೆಗಳಿಗೆ ಹೋಗಿ, ಎರೆಗಳಿದ್ದ ದಾರಿ ಇನ್ನೂ ರೋಡ್ ಆಗ್ತಿದ್ದಿಲ್ಲ, ಹಂಗೆ ಕಲ್ಗೊಳಗ ಮುಳುಗೊಳಗ ಹೋಗ್ಬಿಟ್ಟೆ, ಕರ್ಕೊಂಡೇನು ಹೋಗ್ಬಿಟ್ಟೆ. ಅಲ್ಲಿ ಸಾಯಂಕಾಲ ಟೈಮ್ ಅವರು 6 ಗಂಟೆಯಿಂದ 7 ಗಂಟೆ, 7 ಗಂಟೆಗಳಿಂದ 8 ಗಂಟೆವರೆಗೂ ಕ್ಲಾಸ್, 6 ಗಂಟೆಗೆ ಧ್ಯಾನ, 6 ಗಂಟೆಯಿಂದ 7 ಗಂಟೆವರೆಗೂ ಧ್ಯಾನ. ಇದು ಅವ್ರ ಟೈಮಿಂಗ್. ಇಲ್ಲೇ ಇರಲಿ ರಾತ್ರಿ ಇದು ಬೆಳಿಗ್ಗೆ ಹೋಗ್ರ ಅಂತಾರೆ. ಹೋಗ್ಬಿಟ್ಟಿವಿ ನಾವು, ಎಷ್ಟೊತ್ತನಾಗಿ ಹೋಗ್ಬಿಡ್ತಾವಳಮ್ಮ, ಗಾಡಿ ಹೋಗ್ಬಿಡ್ತೀವಿ ಅಂತ ಹೇಳಿ. ಸರಿ ನೋಡ್ರಿ, ಮಳೆ ಮಾರು ಯಾವಾಗ ಏನು ಇದ್ದಿಲ್ಲ, ಬಂದ್ಬಿಟ್ಟಿವಿ. ಏನಿಂಗ್ಲಿ ದಾಟಿದ್ವಮ್ಮ, ಚಳಿ, ಫುಲ್ಲು ಗಾಳಿ. ಓ ಪಿ ಡಿ ದಾಟಿದ್ಮೇಲೆ ಚರ್ಚು. ನಾವು ಇದ್ದಿದ್ದು ಸಂಗನಕಲ್ಲಿಗೆ ಹೋಗ್ಬೇಕು. ನಾವಿನ್ನ ಸಂಗನಕಲ್ಲಿಂದ ಅಲ್ಲಿಗೆ ಹೋಗಿವಿ. ಏನು ಮಾಡೋದು ಅಂತೇಳಿ ಓ ಪಿ ಡಿ ದಾಟಿದ ಮೇಲೆ ಚರ್ಚ್ ಬರ್ತೈತಲ್ಲ, ದೊಡ್ಡ ಚರ್ಚ್. ಆ ಚರ್ಚ್ ಹತ್ರ 9:30 ಟೈಮ್ ಆಗ. ಈ ಹಾರ್ಟ್ ಅಟ್ಯಾಕ್ ಅಂತ ಆಗ್ತೈತಲ್ಲ, ಹಂಗೆ ಉಸಿರಾಟ ನಿಂತ್ಕೊಂಡ್ಬಿಡ್ತೀನಿ. ಗಾಡಿ ನಡೆಸ್ಬೇಕಾದ್ರೆ ಎಲ್ಲ ಬೆವ್ರು ಮೈ ಬೆವ್ದ್ಬಿಟ್ಟು ನೀರು ಆಗ್ಬಿಟ್ಟೆ. ಗಾಡಿ ಬ್ರೇಕ್ ಇವು ಆ್ಯಕ್ಷನ್ ಆಗೋಳು. ಗಾಡಿ ನಿಂದಿರ್ಸ್ಬೇಕಲ್ಲ, ಮಾತಾಡೋಕೆ ಬರೋಲ್ಲ. ಮೀನಾಕ್ಷಿ ಅದಕ್ಕೆ ಹಿಂಗೆ ಏನಾಯ್ತು ನಿಂದಿರ್ಸ ಅಂತ ಅಲ್ಲಿ ಬ್ರೇಕ್ ಹಾಕಿದರೆ ಆಲ್ ಇಂಡಿಯಾ ರೀತಿ ಬಂದು ನಿಂತ್ಕೊಂಡಿತ್ತು ಗಾಡಿ. ಸ್ಲೋ ಮಾಡಿಬಿಟ್ಟೆ, ಆಕ್ಸಿಲೇಟರ್ ಕೊಡೋದಾಗ ಬಿಟ್ಬಿಟ್ನಾ. ಚರ್ಚಿಂದ ಆಲ್ ಇಂಡಿಯಾ ರೀತಿ ತಗೊಂಡು ಸ್ಲೋನಾಗೆ ಬಂದು ಅಲ್ಲಿ ನಿಂದಿರ್ಸಿದೆ. ಮಾತು ಬರಬಾರ್ದು ಏನಂದ್ರೆ ನೀರಂದರೆ ಅಲ್ಲಿ ಎದುರಿಗೆ ಅಂಗಡಿಗೆ ಹೋಗಿ ನೀರು ಬಾಟ್ಲಿ ತಂದು ಕೊಟ್ಟು ನೀರು ಕುಡಿದು. ಅಷ್ಟರೊಳಗೆ ಏನಾಯ್ತು ಅಂದರೆ ನನಗೆ ಹಿಂದೆ ಹೆದರಬೇಡ, ನಾನು ಇದ್ದೀನಿ, ನೀನು ಏನಾಗೋದು ಅಂತ ಗುರುಗಳು ನನಗೆ ಮತ್ತೆ ಅಲ್ಲಿ ಪ್ರಾಣದಾನ ಮಾಡಿದಂಗೆ ಆಯ್ತು ನನಗೆ. ಅವಾಗ ಮಾತಾಡೋಕೆ ಬಂತು. ಹಿಂದೆ ಬೆನ್ನು ಸವರಿದ್ರಿ, ಹಿಂಗೆ ಏನಾಗಿದೆ ಧೈರ್ಯ ಏನಾಗಿದೆ ಅಂದಮೇಲೆ ಬ್ರೇಕ್ ಹಾಕಿ ನಿಲ್ಲಿಸಿರೋದು. ಅದು ನಿಂತ್ಕೊಂಡ್ಮೇಲೆ ಏನಾಯ್ತು ಅಂದರೆ, ನೀನು ಹಿಂಗೆ ಮಾಡಿದೆ ಅಂದೆ. ಇಲ್ಲ, ನಾನು ನಿನ್ನ ಮುಟ್ಟಿಲ್ಲ, ನಾನು ಈಗೀಗ ಕೈ ಕಾಲು ಆಡ್ದಂಗೆ ಆಗ್ಬಿಟ್ಟು ಸ್ಟನ್ ಆಗಿಬಿಟ್ಟೆ. ಏನಾಗುತ್ತೆ, ನಾನು ನೀರು ತರಕ್ಕೆ ಹೋಗಿದ್ದೀನಿ. ಓಹೋ, ನಾನು ಗುರುಗಳು ಸದಾ ನಮ್ಮಿಂದ ಇರ್ತಾರೆ. ಧ್ಯಾನಿಗಳು ನಿಶ್ಚಲ ಮನಸ್ಸಿನಿಂದ ಧ್ಯಾನ ಮಾಡೋರಿಗೆ ಗುರುಗಳು ಸದಾ ಇದ್ದಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ. ನಾನು ಕಾಪಾಡ್ತಾರೆ, ನಮ್ಮ ಜೀವನೇ ಕಾಪಾಡ್ತಾರೆ. ಒಳ್ಳೆಯದನ್ನೇ ಬಯಸ್ಬೇಕು. ನಾವು ಧ್ಯಾನ ಮಾಡೋರು ಒಳ್ಳೆಯದನ್ನೇ ಬಯಸ್ಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು. ಕೈಲಾದರೆ ಸಹಾಯ ಒಳ್ಳೆಯದನ್ನೇ ಮಾಡು, ಕೈಲಾದರೆ. ಇಲ್ಲಾಂದರೆ ನೀನು ಅದನ್ನು ಅವ್ರನ್ನ ಕೆಟ್ಟದನ್ನು ಆಲೋಚನೆಯೇ ಮಾಡಬೇಡ. ನೀನು ಸಹಾಯ ಮಾಡ ನನ್ನ ಕೈಲಿ ಹಾಕಲ್ಲ ಅಂದ್ರೆ ಸುಮ್ಮನಿದ್ಬಿಡು, ಅಷ್ಟೇ ಸಾಕು ಅಂತ ಹಂಗೆ ಜೀವನ ಮಾಡ್ಕೊಂತ ಬಂದಿದ್ವಿ. ಇದು ನನಗೆ ಅವತ್ತು ಹಾರ್ಟ್ ಅಟ್ಯಾಕಾಗಿ ಅವತ್ತು ಹೋಗ್ಬಿಡ್ಬೇಕು ನಾನು. ಆ್ಯಕ್ಚುಲಿ ನನಗೆ ಮತ್ತೆ ಹಿಂಗೆ ನನಗೆ ಮತ್ತೆ ಪುನರ್ಜನ್ಮ ನಾನು ಕೂಡ ಏನೇನು ಮಾಡಿಸ್ಬೇಕು ಎಲ್ಲ ಮಾಡ್ತಪ್ಪ. ನಾನು ಸದಾ ನಾವು ದಿನಾಲು ಏನು ನಾವು ಅಫರ್ಮೇಷನ್ ಮಾಡ್ತೀವಿ ಅಂದರೆ ಪಂಚಭೂತಗಳಿಗೆ, ಪ್ರಕೃತಿಗೆ, ಭೂಮಾತೆಗೆ, ಯೋಗ ಮಾತೆಗೆ ನಾನೇನು ಹೇಳ್ತೀವಲ್ಲ ಅವೆಲ್ಲವೂ ನಾನು ಅನ್ಕೊಂತೀವಿ ಮನೆಯಾಗ. ಎಲ್ಲವೂ ನೇಚರಿಗೆ ಏನು ಬೆಳ್ಕೊಂತೀನಿ ನಾನು ಅಂದರೆ ನಮ್ಮ ಕೂಡ ಏನು ಮಾಡಿಸ್ಬೇಕು. ನಾವು ಸದಾ ಸಿದ್ಧರ ಇದ್ದೇವೆ, ನೀವು ಮಾಡಿಸ್ರಿ, ಏನು ಮಾಡಿಸ್ರಿ ನಾವು ರೆಡಿ ಇದ್ದೀವಿ ಮಾಡೋದು ಅಷ್ಟೇ. ಇದನ್ನು ನಾವು ರೆಡಿ ಅದೀವಿ ಅಂತ ಹೇಳ್ಬೇಕು ಅಷ್ಟೇ. ಹೇಳಿದರೆ ಅವ್ರು ನಮ್ಮ ಕೂಡ ಏನು ಮಾಡಿಸ್ಬೇಕು ಅದು ಮಾಡಿಸ್ತಾರೆ. ನಾನೆಲ್ಲ ಬಂದು ಮಾತಾಡೋದಕ್ಕೆ ನಾನು ಯಾರು, ಇಲ್ಲಿ ನಾನು ಅನ್ನೋದು ಇರಬಾರ್ದು, ಹೌದಲ್ಲವ? ನಿನ್ನೆ ಒಬ್ಬರು ಕ್ಲಾಸ್ ಮಾಡೋಕ್ಕೆ ಬಂದಿದ್ದು ಪತಂಜಲಿ. ಅವರು ಹಿರಿಯರ ಬಗ್ಗೆ ಹೇಳಿದರು, ಈ ಅಫರ್ಮೇಷನ್ ಬಗ್ಗೆ ಹೇಳಿದರು. ಏನು ಹೇಳಿದ್ರು ಅಂದರೆ, ಸದಾ ಒಳ್ಳೆಯದು ಅಂದರೆ ಥ್ಯಾಂಕ್ ಯು,
ಮತ್ತು ಫರ್ಗ್ಯೂ ಮೀ, ಐ ಲವ್ ಯು, ಇದನ್ನು ಬಿಡಿಸಿ ಹೇಳಿದ್ರು ಅವರು. ನನಗೆ ಇವು ಗೊತ್ತಿರ್ತಾವೆ ಎಲ್ಲರಿಗೆ. ಆದರೆ ಹೆಂಗೆ ನಾವು ಅಳವಡಿಸ್ಕೋಬೇಕು, ಹೆಂಗೆ ಬಳಸ್ಬೇಕು, ಸಿಟ್ಟು ನನಗೆ ದುಃಖದಿಂದ ಹೊರಬರೋದು ಹೆಂಗೆ ಜೀವನ ಮಾಡಬೇಕು. ದುಃಖ ಜಿಗ್ಗಿದ್ದಪ್ಪ, ಏನು ಮಾಡಬೇಕು, ಅವರು ಸಾಲ ಕೊಡ್ಬೇಕು, ಇವ್ರಿಗೆ ಸಾಲ ಕೊಡಬೇಕು, ಅವ್ರು ಬಂದರೆ ಹೆಂಗೆ, ಇವ್ರು ಬಂದರೆ ಹೆಂಗೆ. ಒಬ್ಬತ್ತು ಹಿಂಗೆ ಆತಗೆ ತನಗೆ ಅನುಭವ ಆಯ್ತಂತೆ. ಒಬ್ಬತ್ತಿಂದ 20 ಲಕ್ಷ ಸಾಲ ಮಾಡಿಬಿಟ್ಟಿದ್ದಂತೆ, ವರ್ಷ ಆಯ್ತಂತೆ, ಕೊಡೋದಾಗಿದ್ದಿಲ್ಲಂತೆ. ಆತ ಒಂದು ಬಂದ್ಬಿಟ್ಟಾನ, ಎದುರಿಗೆ ಬಂದ್ಬಿಟ್ಟಾನ. ಇದು ಏನು ಹೇಳ್ಬೇಕು, ಇನ್ನು ಆತ ನನಗೆ ಬಿಡೋದಿಲ್ಲ, ಹೆಂಗೆ ಮಾಡ್ಬೇಕಪ್ಪ ಭಗವಂತ, ನಾನು ನೋಡಿದ್ರೆ ಏನಿಲ್ಲ, ಮನೆಯಾಗ ರೊಕ್ಕ ಇಲ್ಲಂಗೆ ಮಾಡಿಬಿಟ್ಟಿದ್ವಿ, ಕೊಡಬಾರ್ದನ್ನೋ ಉದ್ದೇಶ ಇಲ್ಲ, ಎದುರಾಗ್ಬೇಕನ್ನೋ ಉದ್ದೇಶ ಇಲ್ಲ, ಸಾಲ ಮಾಡಿರೋದೇ ನಿಜನೇ, ಕೊಡ್ಬೇಕು, ಹೆಂಗೆ ಮಾಡಬೇಕು ಅಂತ ಬಂದು ಬಡ ಬಂದು ಧ್ಯಾನ ಮಾಡಕ್ಕೆ ಕೂತ್ಕೊಂಡ್ಬಿಟ್ಟೆ ಮನೆಗೆ. ಇಬ್ಬರು ಗಂಡ ಹೆಂಡ್ತಿಗೂ ಧ್ಯಾನ ಮಾಡಕ್ಕೆ ಕೂತ್ಕೊಂಡ್ಬಿಟ್ಟೆ. ಅಣ್ಣ ಬರ್ತಿದ್ದೇನೆ, ಸುಮ್ಮನೆ ಧ್ಯಾನ ಕೂತ್ಕೊಂಡು ಏನಾದರೂ ಆಗಲಿ ಕೂತ್ಕೊಂಡ್ಬಿಟ್ರೆ ಅಂತ ಅವರು ಬಂದು ಏನು ಇವ್ರು ಧ್ಯಾನ ಕೂತಾರೆ, ಎಷ್ಟೊತ್ತು ಕುಂದಿರ್ತಾರೆ, ಅರ್ಧ ಗಂಟೆ ಅವ್ರು ಎಷ್ಟೊತ್ತಿರ್ತಾರೆ, ಈಗ ನಾಳೆ ಬಂದು ಹೇಳ್ತಾರೆ ಅಂತ ಅದು ಹೋಗಿಲ್ಲ. ಇವರು 1.5 ತಾಸು ಆದಮೇಲೆ ಎಚ್ಚರ ಆದಮೇಲೆ ಆತ 1 ತಿಂಗಳು ಕೇಳಿಲ್ಲ. ಮತ್ತೆ 1 ತಿಂಗಳು ಪಾಪ ರೊಕ್ಕ ಕೇಳಕ್ಕೆ ಬಂದಿಲ್ಲ ಅಂತ. ಅಷ್ಟರೊಳಗೆ ಇದಕ್ಕೆ ರೊಕ್ಕ ಅನುಕೂಲ ಆಗಿ ಹೋಗಿ ಕೊಟ್ಟು ಬಂದಿದ್ದೆ. ಪಾಪ ನಿಮ್ಗೆ ರೊಕ್ಕ ಕೊಟ್ಟಿಲ್ಲ ನೋಡಪ್ಪ. ಅಂದರೆ ಇಷ್ಟು ಧ್ಯಾನಕ್ಕೆ ಶಕ್ತಿ ಐತೆ. ನಾವು ಅವರು ನಮ್ಮನ್ನು ದುಃಖದಿಂದ ಹೊರಗೆ ಬರೋದು ಹೆಂಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನು ಹೇಳಿದ್ರೆ, ಅವ್ರ ಅಪ್ಪನೇ ಈತನ ಸೇರ್ತಿದ್ದಿಲ್ಲ ಮೊದಲಿಂದ. ವಿಶ್ವನಾಥ್ ಗುರುಗಳಂತ ಬಂದಿದ್ರಮ್ಮ, ಕಾರ್ತಿಕರು ವಿಶ್ವನಾಥ್ ಗುರುಜಿ ಅಂತ. ಅವರು ತಮ್ಮ ಅನುಭವ ಹೇಳಿದ್ದರು. ಅವರಪ್ಪ ಆತನ ಸೇರ್ತಿದ್ದಿಲ್ಲ ಮೊದಲಿಂದ. ಹೆಂಡ್ತಿನ ಮಕ್ಕಳನ್ನ ಯಾರನ್ನೂ ಸೇರ್ತಿದ್ದಿಲ್ಲ. ಮಕ್ಕಳಾಗ್ಯಾರ, ಹೆಂಡ್ತಿ ಮದುವೆ ಮಕ್ಕಳಾಗ್ಯಾರ, ಮೊಮ್ಮಕ್ಕಳು ಮದುವೆ ಮಾಡಬೇಕು. ಆಗ ಇವರಿಗೆ ಧ್ಯಾನ 2011 ಧ್ಯಾನಕ್ಕೆ ಬಂದಂತೆ. ಧ್ಯಾನಕ್ಕೆ ಬಂದಮೇಲಿದ್ದ ಅವರಿಗೆ ಏನು ಅನುಭವ ಅದು, ಏನು ಬದಲಾವಣೆ ಆಯಿತು ಅಂತಂದರೆ, ಅವರಪ್ಪನ ಒಪ್ಸೋಕ್ಕಾಗಿಲ್ಲ ಧ್ಯಾನಕ್ಕೆ ಬರ್ರಿ ಅಂತ. ಇವಾಗ ಮನೆಗೆ ನಾನು ಬಂದಿರ್ತೀನಿ, ನಮ್ಮ ಮನೆಗೆ ನಮ್ಮ ಅಣ್ಣವ್ರು ಬಂದಿಲ್ಲ. ಅದು ಅವ್ರವ್ರ ದೇಹ ಸ್ಥಿತಿ, ಅವ್ರವ್ರ ಡಿಸೈನ್. ನಾವು ಹೇಳಿದ ಒಂದು ಮಾತು ಅವ್ರು ಮಾಡೋದು ಅಂತೇಳಿ ನಮ್ಮ ಮೇಲೆ ಲಾಸ್ ಆಗ್ಬಿಡುತ್ತೆ. ಅವ್ರ ಟೈಮ್ ಬಂದಾಗ ಅವರೇ ಬರ್ತಾರೆ ಅಂತ ಅಂದ್ಕೊಂಡು ಸುಮ್ಮನಿದ್ದಂತೆ. ಮಾಡ್ತಾ ಇದ್ದಾಗ ಇಬ್ಬರು ಗಂಡ ಹೆಂಡತಿ ಧ್ಯಾನ ಕೂತ್ಕೊಂಡು ಅವರಲ್ಲಿರುವ, ಅಂದರೆ ಅವ್ರ ಅಪ್ಪನಿಗೆ ಒಳ್ಳೆಯ ಬುದ್ಧಿ ಕೊಡು, ನನ್ನ ಮೇಲೆ ಪ್ರೀತಿ, ನಮ್ಮ ಮೇಲೆ ಏನು ದ್ವೇಷ ಐತೆ ಆ ದ್ವೇಷ ಕಡಿಮೆ ಆಗ್ಬೇಕಂದ್ರೆ ನಾನೇನು ಮಾಡಬೇಕು, ಅಂದರೆ ನಾನೇನು ಹಿಂದಿನ ಜನ್ಮದಾಗ ಮಾಡಿರ್ತೀನಿ, ತಪ್ಪು ಮಾಡಿರ್ತೀನಿ, ಅದು ಈಗ ತಂದೆ ಮುಖಾಂತರ ಆತ ನನ್ನ ಮೇಲೆ ಹಾಗೆ ತೀರಿಸ್ತಾ ಇದ್ದಾನೆ. ನಾನು ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನನ್ನನ್ನು ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸು ಅಂತ ಪ್ರತಿದಿನ 8 ತಿಂಗಳು ಹಿಂಗೆ ಧ್ಯಾನ ಮಾಡಿದರೆ. ದಿನಾ ಧ್ಯಾನದಲ್ಲಿ ಕ್ಷಮಿಸ್ಬಿಡ್ರಿ, ನಾನೇನೋ ಹಿಂದಿನ ಜನ ಮಾಡಿದ ತಪ್ಪುಗಳು, ಗೊತ್ತಿದ್ದು ಮಾಡಿರೋದು, ಗೊತ್ತಿಲ್ಲಾರ್ದೆ ಮಾಡಿರೋದು, ಏನೇ ತಪ್ಪು ಮಾಡಿದರೆ ನನ್ನ ಕ್ಷಮಿಸ್ಬಿಡಪ್ಪ ತಂದೆ, ನೀನು ನನ್ನ ಪ್ರೀತಿ ಮಾಡು, ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಆದರೆ ನೀನು ಏನು ದ್ವೇಷ ಮಾಡಿದ್ರೂ ನಾನು ನಿನ್ನ ಪ್ರೀತಿಸ್ತೀನಿ. ಇದು ನಾನು ಪ್ರೀತಿ ಮಾಡೋದೇ ಧ್ಯಾನದ ಧರ್ಮ. ಧ್ಯಾನ ಮಾಡೋರು ಏನು ಮಾಡೋದು, ಎಲ್ಲರನ್ನೂ ಪ್ರೀತಿಸ್ಬೇಕು. ಇದು ನನ್ನ ಸ್ಥಿತಿಯಲ್ಲಿ ನಾನು ಇದ್ದೀನಿ ಅಂತ ದಿನ 8 ತಿಂಗಳು ಹಿಂಗೆ ಧ್ಯಾನ ಮಾಡಿದ್ದಂತೆ. ಮಾಡಿದ ಮೇಲೆ ಮಗನ ಮದುವೆ, ತನ್ನ ಮಗನ ಮದುವೆಗೆ ಅವರಪ್ಪನ ಕರೆಯಕ್ಕೆ ಹೋಗ್ಯಾನ. ಮದುವೆ ಫಿಕ್ಸ್ ಆಗೈತಪ್ಪ, ಬರಬೇಕು ಅಂತ. ಸರಿ ಅಂತೇಳಿ ಆತ ಮನೆಗೆ ಹೋಗಿ 100 ಗ್ರಾಮ್ ಬಂಗಾರ ತಗೊಂಡು ಬಂದು, ನಿನ್ನ ಸೊಸಿಗೆ ಈ 10 ತೊಲೆ ಬಂಗಾರ ಏನಾದರೂ ಮಾಡಿಸಂತ ಕೊಟ್ಟು. ಆಗ ನನ್ನ ಸೊಸೆ ಅಂಬಲಿಲ್ಲ, ನಿನ್ನ ಸೊಸೆ ಬರೋ ಸೊಸೆಗೆ ಇನ್ನು ಮಧ್ಯಾಹ್ನ ಮದುವೆ ಆಗಿಲ್ಲ, 10 ತೊಲೆ ಬಂಗಾರ ಕೊಟ್ಟ. 1 ರೂಪಾಯಿ ಕೊಟ್ಟಿದ್ದಿಲ್ಲ. ಒಂದು ಆಸ್ತಿಯಲ್ಲಿ ಮೋಸ ಮಾಡಿದ್ರು, ಎಲ್ಲ ಆಗಿತ್ತು, ಬೈದಿದ್ರು, ಹೊರಗಾಕಿದ್ರು, ಹೊರಗಿದ್ವಿ, ನಾವು ಸಪ್ರೇಟ್ ಜೀವನ ಮಾಡ್ತಿದ್ವಿ. ಧ್ಯಾನ ಮಾಡಿದ ಮೇಲೆ ನಮ್ಮಪ್ಪ ಪರಿವರ್ತನೆಯಾಗಿ ನನ್ನ ಮೇಲೆ ಹಿಂಗೆ 10 ತೊಲೆ ಬಂಗಾರ ಕೊಟ್ಟು ನನಗೆ ಮದುವೆ ಮಾಡೋಕ್ಕೆ ಹೇಳಿದ. ಅಂದರೆ ಇಷ್ಟು ಶಕ್ತಿ ಐತೆ ಧ್ಯಾನದಲ್ಲಿ. ಕ್ಷಮಿಸಬೇಕು, ಕ್ಷಮಾಗುಣ. ನಾವು ಕ್ಷಮಿಸ್ರಿ ಅಂತ ಬೇಡಿಕೆಬೇಕು. ಅವರು ನಮಗೇನಾದ ಮಾಡಿದ್ರು ಕ್ಷಮಿಸೋ ಗುಣನೂ ಇರಬೇಕು. ಇದನ್ನು ಹೇಳಿದ್ರು ನಿನ್ನೆ ನಮಗೆ. ಅದು ಒಂದು ನನಗೆ ನಿನ್ನೆ ಬೇಷ್ ಅನಿಸ್ತು ಮನಸ್ಸಿಗೆ. ಓಹೋ, ಏನೋ ಮಾಡಿರ್ತೀವಿ, ತಿಳಿಲಾರ್ದು ಮಾಡಿರ್ತೀವಿ, ಅವಕ್ಕೆಲ್ಲ ಈ ರೀತಿ ಕೇಳ್ಕೊಂಡ್ರೂ ನಮಗೆ ಒಳ್ಳೇದಾಗ್ತೈತೆ ಅನ್ನೋದು ಒಂದು ನಿನ್ನೆ ನನಗೆ ಅನಿಸಿತ್ತು. ಇಷ್ಟು ನನ್ನ ಧ್ಯಾನದ ಅನುಭವ, ಇನ್ನೇನಿಲ್ಲ. ನೀವು ಬಂದಿದ್ದೀರಿ, ಧ್ಯಾನ ಮಾಡಿರಿ. ಧ್ಯಾನದಿಂದ ಏನು ಬೇಕಾದ್ದನ್ನು ಸಾಧಿಸ್ಬೋದು ಅನ್ನೋದಕ್ಕೆ ನಾನು. ಆಮೇಲೆ ಇನ್ನೊಂದು ಏನಾಗಿರ್ತದೆ, ಈಗ ಅರ್ಧಕ್ಕೆ ಮಧ್ಯೆ ಹೇಳಿದ್ಲಲ್ಲ, ನಿನ್ನೆ ಮೊನ್ನೆ ಹೇಳಿದ್ಲಲ್ಲ, ನಮ್ಮದು ಸಮಸ್ಯೆ ಇತ್ತು, ನಮ್ಮ ಅಣ್ಣ ತಮ್ಮಂದಿರ ಸಮಸ್ಯೆ ಇತ್ತಲ್ಲ,
ಅದು ಧ್ಯಾನದಿಂದನೇ ನಾನು ಅಫರ್ಮೇಷನ್ ನಾವು ಅವ್ರು ಏನು ಹೇಳಿದ್ವಲ್ಲ ನಾವು ಹಂಗೆ ಇದೀವಿ, ಹಂಗೆ ಮಾಡ್ತಾಯಿದ್ದೀವಿ. ಯಾರು ಹೇಳಿಲ್ಲ ನಮಗೆ ನಮ್ಮಷ್ಟಿನ ಅಂದರೆ ಜ್ಞಾನ. ನಾವು ಇಲ್ಲಿ ಧ್ಯಾನ ಕುಂತ್ಕೊಂಡು ಏನು ಕೇಳ್ಕೋಬೇಕು, ನಾನು ಧ್ಯಾನ ಮಾಡ್ತಾಯಿದ್ದೀನಿ, ನನಗೆ ಜ್ಞಾನವನ್ನು ಕೊಡ್ರಿ, ಜ್ಞಾನದಿಂದ ನನಗೆ ಜ್ಞಾನ ಸಂಪಾದನೆ ಮಾಡೋಕ್ಕಾಗಿ ಧ್ಯಾನ ಮಾಡ್ತಾಯಿದ್ದೀನಿ, ನನಗೆ ಜ್ಞಾನ ಕೊಡಬೇಕು ಅಂತ ಕೇಳ್ಕೋಬೇಕು. ನಿಮಗೆ ಇಷ್ಟ ಬಂದೇವ್ರನ್ನ ಕೇಳ್ಕೊಳ್ಳಿ, ಏನು ಕೇಳಬಾರ್ದು, ಎಲ್ಲ ತಾನಾಗಿ ಬರ್ತದೆ. ನಾನು ಇದು ಬೇಕಂತ ಒಂದೇ ಕೇಳಬಾರ್ದು. ನಿನಗೆ 100 ಕೊಡ ತಿರ್ತಾನಂತ, ಒಂದು ಕೇಳಿದ್ರೆ ಒಂದೇ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾನೆ, ಇನ್ನು 99 ಲಾಸ್ ಆಗಿಬಿಡುತ್ತೆ ನಿನಗೆ. ಏನು ಕೇಳ್ಕೋಬೇಡ, ಸುಮ್ಮನೆ ಧ್ಯಾನ ಮಾಡು ಅಷ್ಟೇ. ನನಗೆ ಜ್ಞಾನ ಕೊಡು ಅಂದರೆ ನನಗೆ ಜ್ಞಾನ ಸಂಪಾದನೆ ಆಗ್ಬೇಕು, ನನಗೆ ಜ್ಞಾನ ಸಂಪಾದನೆ ಆಗ್ಬೇಕು ಅಷ್ಟೇ. ಜ್ಞಾನದಲ್ಲಿ ಎಲ್ಲ ಬರ್ತಾವೆ, ಐಶ್ವರ್ಯ ಬರ್ತೈತೆ, ಆರೋಗ್ಯ ಬರ್ತೈತೆ, ಸ್ವಸ್ಥರು ಒಳ್ಳೆಯವ್ರು ಸಿಗ್ತಾರೆ, ಮಕ್ಕಳು ಒಳ್ಳೆಯವ್ರು ಸಿಗ್ತಾರೆ, ಮೊಮ್ಮಕ್ಕಳು ಒಳ್ಳೆಯವ್ರು ಸಿಗ್ತಾರೆ, ಎಲ್ಲ ಏನೇನು ಆಗ್ಬೇಕು ಎಲ್ಲ ಅದರಾಗ ಬರ್ತಾವೆ. ಒಂದೇ ಏನು ಜ್ಞಾನ. ಜ್ಞಾನ ಅಂದರೆ ಏನು? ಅದೇ ಲಕ್ಷ್ಮಿ. ಜ್ಞಾನ ಅನ್ನೋದೇ ಲಕ್ಷ್ಮಿ. ನಾವು ಲಕ್ಷ್ಮೀ ಗೋಳದಲ್ಲಿ ದೇವರು ಆಗಿ ರೊಕ್ಕನ ಲಕ್ಷ್ಮಿ ಅಮ್ಮಂಗೆ ಅನ್ನಬಾರ್ದು. ಜ್ಞಾನನೇ ಲಕ್ಷ್ಮಿ, ಶಕ್ತಿ ಪಾರ್ವತಿ. ಅವ್ರು 3 ಇರ್ಬೇಕು, ನಮ್ಗೆ ಇರ್ತಾರೆ. ಅವ್ರು ಜ್ಞಾನ ಬಂದ್ಬಿಟ್ಟು ಅವ್ರು 3 ಬರ್ತಾವೆ. ಇಷ್ಟು 1 ಗಂಟೆ ಫುಲ್ ನನಗೆ ಅನಿಸಿದ್ದು ನಾನು ಹೇಳಕತ್ತೀನಿ. ನಾನು ಇವತ್ತೇ ಮಾತಾಡಿರೋದು, ಫಸ್ಟ್ ಮಾತಾಡ್ತಿರೋದು. ಇವತ್ತೇ ಮಾತಾಡೋರೆ ಮಾಸ್ಟರ್ ಹೆಂಗ್ ಬಂದಿರ್ತಾರೆ ಇಲ್ಲಿಗೆ. ನನಗೆ ಹನುಮಂತರಾವ್ ಸರ್ 2-3 ಸಾರಿ ಕರೆದಿದ್ರು. ಅಲ್ಲ, ಹನುಮಂತರಾವ್ ಸರ್ ಕೂಡ ಕ್ಲಾಸ್ ಹೇಳಕ್ಕೆ ಕರೆದಿದ್ರು, ಹೇಳಿದ್ರು ನನಗೆ ಬರೋದಿಲ್ಲ ಸರ್, ಏನಾಗಬೇಕು ಪ್ರಾಕ್ಟೀಸ್ ಮಾಡಕತ್ತೀನಿ. ನಾನು ಇವಾಗ ಅಡುಗೆ ಇಲ್ಲಿ ಫಸ್ಟ್ ಮಾಡೋಣ ಅಂತ ಅನಿಸ್ತು, ಹೇಳಕತ್ತೀನಿ. ಹಿಂಗೆ ಮಾಡಿದ್ರೆ ಎಲ್ಲೇನು ಕರೆದು ಹೋಗೋಣ, ನಮಗೆ ತಿಳಿದಿದ್ದನ್ನು 4 ಮಂದಿಗೆ ಹಂಚಿದ್ರೇ. ಆ ದಿನ ಒಂದು ಹೇಳಿದೆ ನಿನ್ನೆ ಪಾಯಿಂಟ್ ಬಂದಾಗ, ಏನು ಹೇಳಿದ್ನಂದರೆ, ನಾವು ದಾನ ಹೆಂಗೆ ಹಿಂಗೆ ಕೊಡ್ತೀವಿ, ಒಂದು ಕೈಯಿಂದ 5 ಬಟ್ಟುಗಳಿಂದ ಹಿಂಗೆ ಏನು ಕೊಡ್ತೀವಲ್ಲಮ್ಮ, ಹಿಂಗೆ ಕೊಡೋದ ನೀವು ಕಲೀರಿ. ಆತ ಹಿಂಗೆ ಕೊಡ್ತಾನೆ, ಹಿಂಗೆ ಬಾಚಿ ಬಂದು ನೀವು 5 ಬಟ್ಟಿಂದ ಕೊಡ್ರಿ, 10 ಬಟ್ಟಿಂದ ಬಾಚ್ಕೊಳ್ರಿ, ಅಷ್ಟು ಕೊಡೋಕೆ ರೆಡಿ ಇದ್ದಾನೆ. ನೇಚರು ಅಂದರೆ ದೇವರು ಕಣ್ಣಿಗೆ ಕಾಣಿಸ್ದ. ನಿನಗೆ ಜನ ಹೊರಗೆ ಬಂದು ಕೂಡಲೇ ಕಾಣಿಸೋ ದೇವ್ರು ಯಾರು ಅಂದರೆ ಸೂರ್ಯದೇವರು. ಕಾಣ್ತಾನಿಲ್ಲ, ಆತನ್ನೇ ನೆನೆಸು, ಆತನೇ ಆತ ಇವಾಗ ಕಣ್ಣಿಗೆ ಪ್ರಪಂಚಕ್ಕೆ ಕಾಣೋ ದೇವ್ರು ಯಾರು ಅಂದರೆ ಸೂರ್ಯ. ಆತನೇ ನೆನೆಸಿ ಸಾಕು, ಕಾಣ್ತಾನಲ್ಲ. ಇವಾಗ ದೇವ್ರು ಹೇಳೋದನ್ನು ತೋರಿಸೋದ್ರೆ ನನ್ನ ಕೈಲಿ ಹಾಕೊಂಡು ತೋರಿಸೋದು ಯಾರ ಕೈಲಿ ಸಾಧ್ಯ ಇಲ್ಲ. ಹೀಗಾಗಿ ಕಣ್ಣಿಗೆ ಕಾಣಿಸಿದ ದೇವ್ರನ್ನೇ ನೆನೆಸಿ, ನೋಡಪ್ಪ ಭಗವಂತ ನಿನ್ನಿಂದ ಬೆಳಕು, ಪ್ರಪಂಚಕ್ಕೆ ಬೆಳಕು ಕೊಡ್ತೀವಿ, ಎಲ್ಲರ ಬಾಳಲ್ಲಿ ಬೆಳಕನ್ನು ಕೊಡು, ಎಲ್ಲರಿಗೂ ಸುಖ ಶಾಂತಿ ಕೊಡು ಅಂತ ಸರ್ವೇ ಜನ ಸುಖಿನ ಭಗವಂತ ಅನ್ನೋ ಮನಸ್ತತ್ವ ನಮ್ಮಲ್ಲಿ ಬರಬೇಕು. ಅದು ಬರಬೇಕಂದ್ರೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದರೆ ಅದು ಬರಬೇಕು, ಹೌದಲ್ಲ? ಯಾಕಂದರೆ ಬೆಳಿಗ್ಗೆ ಎದ್ದೀನಿ ಮೇಡಮ್, ಸಾರು ಹೇಳ್ಸ್ಬೇಡ ಕ್ಲಾಸ್ ಹೇಳ್ತಂತ ನನಗೆ ಅದೇ ಬಂದೈತಿ. ಇವತ್ತು ಬೆಳಿಗ್ಗೆ ಎದ್ದೇಳಲೆ ಮೇಡಮ್ ಇನ್ನೊಂದ್ಸರಿ ಹೇಳ್ಸ್ಬೇಕು, ಸಾರು ಹೇಳ್ಸ್ಬೇಕಂತ. ಹಂಗ ಯಾರ ಕ್ಲಾಸ್ ಅವಸಿದ್ರೆ ಅವ್ರು ಹೇಳ್ತಾರೆ, ನೇಚರ್ ಮಾಡಿಸುತ್ತಾರೆ. ನಾವೆಲ್ಲ ಇದು ಇಷ್ಟೇ ಮೇಡಮ್ ನನಗೆ ತಿಳಿದಿರೋದು ಅಷ್ಟೇ. ಈಗ ದೇವ್ರನ್ನ ತೋರಿಸು, ದೇವರ ಜನ ನಾನು ಎದುರು ಮಾತಾಡಿದ ನಾನೇ ಬೆಳೆದನ್ನು ದೇವರೇ ತೋರಿಸಿ, ಎಲ್ಲ ನೀವೆಲ್ಲ ದೇವರ ಹೆಸರಲ್ಲಿ ಜೀವನ ಮಾಡ್ತೀರಂತ. ಇವು ಪಿರಮಿಡ್ ಕಟ್ಟೋದನ್ನ ಇದೀನಿ, ಪಿರಮಿಡ್ ಕಟ್ಟೋ ಸುಮ್ಮನೆ ಪಂಚಾಯತ್ಗೆ ಜೀವನ ಮಾಡ್ತಾರೆ ಕಾರಣ ಅಂತ ಅಂದೋದು ನಾನೇ. ಈಗ ಅದನ್ನು ಹೊಗಳ್ತಿರೋನು ನಾನೇ. ಅಂದರೆ ನನ್ನಲ್ಲಿ ಪರಿವರ್ತನೆ ಆಯಿತು. ಯಾಕೆ ಆಯಿತು ಅಂದರೆ ನಾನೇ ಧ್ಯಾನ ಮಾಡೋದು ಕಲಿತೆ. ಧ್ಯಾನ ಮಾಡ್ತಾ 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 ಮನುಷ್ಯರು ಪರಿವರ್ತನೆ ಆಗಿಬಿಡ್ತಾರೆ. ಆವಾಗ ನಿಜವಾದ ದೇವ್ರು ನಾವು ಆಗ್ತೇವೆ. ಮಾನವನೇ ಮಾಧವನಾಗೋದು ಹೆಂಗಂದರೆ ಈ ಧ್ಯಾನ ಮಾಡ್ತಾ 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 ಆಗ್ತದೆ. ಇಷ್ಟೇ. ಮಕ್ಕಳಿಗೆ ಧ್ಯಾನ ಕಲಿಸ್ಕೊಡ್ರಮ್ಮ. ಮಕ್ಕಳಿಗೆ ಧ್ಯಾನ ಕಲಿಸಿದ್ರೆ ಮಕ್ಕಳು ಅವರು ಭವಿಷ್ಯತ್ತು ನೀವು ಇದೇ ಕೂಡ ಆಸ್ತಿ. ಏನು ಸಂಪಾದನೆ ನಾನು ಹೊಲ ಮನೆ ಕೊಟ್ಟೆ, 5 ಎಕರೆ ಹೊಲ ಕೊಟ್ಟೆ ಅನ್ನೋದು ಅದು ಹೋಗ್ಬಿಡ್ತೈತೆ, ಕೊಟ್ಟಿರೋದು. ಇದು ಹೋಗೋದಿಲ್ಲ, ಯಾರು ಕಳ್ತನ ಮಾಡೋಕ್ಕಾಗ್ತಲ್ಲ ಜ್ಞಾನ. ಇದನ್ನು ಮಾತ್ರ ಮಕ್ಕಳಿಗೆ ಧ್ಯಾನ ಕಲಿಸಿದ್ರೆ 2 ನಿಮಿಷ ಧ್ಯಾನ ಮಾಡೋದು. ಕೂಡಪ್ಪ, ಏನು ನಿನ್ನ ಹೆಸರು ಏನು? ಹಾಂ, ಕೇದಾರ್. ಓಕೆ, ಎಷ್ಟನೇ ಕ್ಲಾಸ್ ಹೋಗ್ತೀಯಾ? ಧ್ಯಾನ ಕುಂದಿರ್ತೀಯಾ? ಧ್ಯಾನ ಬರ್ತೈತಾ? ಮಾಡ್ಕೊಂಡು ಕಣ್ಣಿಸು. ಓ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹ್ಞೂ, ಹಂಗೆ ಕಣ್ಣಿಸು, ತೆಗಿಬೇಡ. ನಾವು ತೆಗಿಯಂದ್ರೆ ತೆಗಿಯನ್ಸಿ.
ಓಕೆ, ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ರಿ. 5 4 3 2 1 0. ನಿಧಾನವಾಗಿ 2 ಕಣ್ಣನ್ನು ತೆಗೆಯುತ್ತಾ ಕೈಗಳನ್ನು ನೋಡ್ಕೊತ ಸಹಜ ಸ್ಥಿತಿ ಬನ್ನಿ. ಅದ್ಭುತವಾದ ಧ್ಯಾನಕ್ಕೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಪಂಚಭೂತಗಳಿಗೆ, ಇಲ್ಲಿ ಧ್ಯಾನ ಮಾಡಲಿಕ್ಕೆ ಬಂದಿರೋ ಎಲ್ಲ ಆತ್ಮಸ್ವರೂಪಗಳಿಗೂ ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು.